ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಕೂಡ ಒಂದು Q&A ಕಂಟಿನ್ಯೂಟಿ ಪಾರ್ಟ್ ಆಗಿರುತ್ತೆ. ಪಾರ್ಟು ಮೊದಲೇ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಆ ಥರ ಯಾವುದೇ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇಲ್ಲ. ನೀವು ಕೇಳಿರೋ ಪ್ರಶ್ನೆಗೆ ನನ್ನ ಉತ್ತರ ಅಷ್ಟೇ ಇರುತ್ತೆ. ಇಂಟ್ರೆಸ್ಟೆಡ್ ಇದ್ದರೆ ನೋಡಿ, ಇಲ್ಲಾಂದರೆ ಇಲ್ಲೇ ಸ್ಕಿಪ್ ಮಾಡಿ ನಿಮ್ಮ ಇಂಟ್ರೆಸ್ಟೆಡ್ ವಿಡಿಯೋನ ನೀವು ಹುಡುಕೋಬೋದು. Q&A ಕಂಟಿನ್ಯೂ ಪಾರ್ಟ್ ಈ ವಿಡಿಯೋ ಆಗಿರುತ್ತೆ. ನಿಮ್ಮ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಸಾರಿ, ಬ್ಯಾಟ್ರಿ ಡೌನ್ ಆಯಿತು. ಇನ್ನೊಂದು ಬ್ಯಾಟ್ರಿ ತಂದು ಹಾಕಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನೋ ಕೇಳಿದ್ರಲ್ಲ, ಸಾರಿ, ಕೆಳಗಡೆ ಹೋಗಿ ಬಂದ. ಇನ್ಕಮ್ ಬಗ್ಗೆ ಇವಾಗ ಸೇವಿಂಗ್ಸಲ್ಲಿ ನನಗೆ ತುಂಬ ಕಷ್ಟದ ಪರಿಸ್ಥಿತಿ. ನಾನು ಹೇಳಿದ್ನಲ್ಲ, ಸೇವ್ ಯಾವಾಗ ಮಾಡಬೇಕಂದ್ರೆ ನಮ್ಮ ಮಕ್ಕಳನ್ನ ನಾವು ಬೆಳೆಸೋ ರೀತಿಯಲ್ಲಿ, ಮುಂದೆ ಅವ್ರ ಜೀವನ ಏನೋ ನಮ್ಮ ಜೀವನ ಏನೋ ನಾವೇನು ಮಾಡಬೇಕೋ ಅಂತ ಯೋಚನೆ ಮಾಡ್ತೀವಲ್ಲ, ಆವಾಗ ಜಾಸ್ತಿ ಸೇವಿಂಗ್ಸ್ ಬೇಕಾಗುತ್ತೆ. ಹಂಗಂತ ನಾನೇನು ಸೇವಿಂಗ್ಸ್ ಮಾಡಬೇಡಿ ಅಂತ ಹೇಳಲ್ಲ. ಎಷ್ಟು ಬೇಕೋ ಅಷ್ಟು ಮಾಡಬೇಕು. ನಂದು ಅಷ್ಟೇ ಲಿಮಿಟೇಷನ್ ಇದೆ ನನ್ನ ಸೇವಿಂಗ್ಸಲ್ಲಿ, ಅಷ್ಟೇ ಮಾಡೋದು, ಅದ್ರ ಮೇಲೆ ಜಾಸ್ತಿ ಮಾಡಿಲ್ಲ. ನಮ್ಮದು ಬಿಸ್ನೆಸ್ ಒಂದು ಸೂಪರ್ ಮಾರ್ಕೆಟಲ್ಲಿ ಲಾಸ್ ಆಯಿತು. ಬಿಸ್ನೆಸ್ ಲಾಸ್ ಆಗಿರೋರಿಗೆ ಗೊತ್ತಿರುತ್ತೆ, ಅದು ನಮ್ಮನ್ನು ಒಂದು 5-6 ವರ್ಷ ಕೆಳಗಡೆ ತಳ್ತು ಅಂತ ಹೇಳಿದೆ. ಸೊ ಆ ಒಂದು ಓವರ್ಕಮ್ಮಲ್ಲೇ ಇಲ್ಲಿವರೆಗೂ ಇದ್ವಿ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ಆ್ಯಂಡ್ ಲೈಫ್ನ ತುಂಬ ಈಸಿಯಾಗಿ ತೊಗೊಂಡೋಗ್ಬೇಕು. ಇದು ಬೇಡ, ಇದಲ್ಲ ಲೈಫು, ನಾವಿಲ್ಲಿ ಬಂದಿರೋದು ಹಿಂಗೆ ಗುದ್ದಾಡೋಕ್ಕಲ್ಲ ಅಂತ ರಿಯಲೈಸ್ ಆಯಿತು. ಸೊ ಇನ್ಮೇಲೆ ನಾವು ಆದಷ್ಟು ಎಷ್ಟು ಸಿಂಪಲ್ಲಾಗಿ ಜೀವನ ಮಾಡ್ಬೇಕು ಅಂದ್ಕೊಂಡಿದ್ದೀವೋ ಹಂಗೆ ಮಾಡ್ತೀವಿ. ಅಷ್ಟೇ. ಅಂದರೆ ಏನಂತ ಹೇಳ್ಬೋದು, ಸಿಂಪಲ್ ಲಿವಿಂಗ್ ಮಾಡ್ಬೋದು ಅನಿಸುತ್ತೆ. ಸೊ ಅದೆಲ್ಲ ನಾನು ನಿಮ್ಗೆ ಮುಂದೆ ಹೇಳ್ತೀನಿ, ಈಗಲೇ ಹೇಳಿದ್ರೆ ಅರ್ಥ ಆಗಲ್ಲ. ಪ್ರಗತಿ ಡ್ಯಾನ್ಸ್ ಕ್ಲಾಸ್ಗೆ ಕಲಿಸೋತಿಲ್ವಾ ಅಂತ ಹೇಳ್ತಾ ಇದ್ದೀರಿ ಸುಮಾರು ಜನ. ಇಲ್ಲ, ಅದು ಕಳಿಸ್ಬೇಕು. ಡ್ಯಾನ್ಸ್ ಕ್ಲಾಸ್ನ ಹುಡುಕ್ತಾ ಇದ್ದೀವಿ, ಸ್ವಲ್ಪ ದೂರ ಆಗ್ತಾ ಇದೆ ಇಲ್ಲಿಂದ. ನಿಯರ್ ಬೈಯಲ್ಲಿ ಸುಮಾರಾಗಿರೋ ಕ್ಲಾಸ್ಗಳಿದ್ದಾವೆ, ಅದಕ್ಕೆ ನೋಡ್ತಾ ಇದ್ದೀವಿ. ಸ್ವಲ್ಪ ನಮಗೆ ಪಿಕಪ್ಪು ಡ್ರಾಪ್ ಈಸಿ ಆಗಬೇಕು, ಆ ಥರ ಸೇರಿಸ್ತೀವಿ. ಅದನ್ನು ನಾವು ಮಿಸ್ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಈ ವೀಕ್ಸಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ವಿ, ಏನೋ ಒಂದು ಎಮರ್ಜೆನ್ಸಿ ಬಂದುಬಿಡ್ತು. ನೆಕ್ಸ್ಟ್ ವೀಕಲ್ಲಿ ಜಾಯಿನ್ ಮಾಡ್ತೀವಿ. ನನಗೆ 12 ವರ್ಷದ ಮಗಳು ಇದ್ದಾರೆ. ಹೆಣ್ಮಕ್ಳು ಏಜ್ ಅಟೆಂಡ್ ಆದಾಗ, ಅದು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ. ಏನಿಲ್ಲ, ಪಥ್ಯ ಇರಿಸ್ತಾರೆ. ಆಮೇಲೆ ಆ ಟೈಮಲ್ಲಿ ತುಂಬ ಎಳ್ಳು ಆ ಥರ ಎಲ್ಲ ಕೊಡ್ತಾರೆ. ನಾನು ವಿಡಿಯೋಸ್ ಹಾಕಿದ್ದೀನಿ ನೋಡಿ. ತುಂಬ ಡೀಟೇಲಾಗಿ ಹೇಳ್ಬೇಕಂದ್ರೆ ತುಂಬ ಲೆಂತ್ ಆಗುತ್ತೆ. ಬಟ್ ಆ ಟೈಮಲ್ಲಿ ಮಕ್ಕಳಿಗೆ ತುಪ್ಪ ಅದು ಇದು ಎಲ್ಲ ರಕ್ತ ಶುದ್ಧಿ ಆಗೋದಕ್ಕೆ, ಬೋನ್ಸ್ ಗಟ್ಟಿ ಆಗೋದಕ್ಕೆ ಎಲ್ಲ ಮಾಡ್ತಾರೆ. ಅದನ್ನು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, ಏನೋ ಗೊತ್ತಿಲ್ಲ, ಹುಡುಕಿ ಹೇಳ್ತೀನಿ. ಇಲ್ಲಾಂದರೆ ಇನ್ನೊಂದು ಯಾವುದಾದ್ರೂ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಟಡಿ ಟಿಪ್ಸ್ ಬಗ್ಗೆ ನಾನು ಇವಾಗ ಹೇಳಲ್ಲ, ಮುಂದೆ ಹೇಳ್ತೀನಿ. ನಮ್ದು ಏನಾದರೂ ಬೆಂಗಳೂರಲ್ಲಿ ಸೈಟ್ ಇದೆಯಾ? ನಮ್ದು ಯಾವುದೂ ಬೆಂಗಳೂರಲ್ಲಿ ಸೈಟ್ ಇಲ್ಲ, ಒಂದು ಮನೆ ಇದೆ ಅಷ್ಟೇ. ಹೇಗೆ ಶೂಟ್ ಮಾಡ್ತೀರಾ ಅದು ನಾನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಹೇಳಿದ್ರೆ ಬಹುಶಃ ಅರ್ಥ ಆಗಲ್ಲ. ನಾನು ಹೇಳಿದ್ನಲ್ಲ, ಈ ಕಣ್ಣಲ್ಲಿ ನೀವೇನು ನೋಡ್ತೀರೋ ಕ್ಯಾಮ್ರಾದಲ್ಲಿ ಬರುತ್ತೆ. ನೀವು ನೋಡೋ ವಿಷುವಲ್ಲೇ ನೀವು ವಿಡಿಯೋ ಮಾಡ್ತೀರಾ ಅಷ್ಟೇ. ನೀವು ವಿಡಿಯೋ ಮಾಡೋದು ಯಾವ ಫೋನಿಂದ ಮತ್ತು ಎಡಿಟ್ ಯಾವ ಆ್ಯಪಲ್ಲಿ ಮಾಡ್ತೀರಾ? ನನ್ನ ಹತ್ರ ಕ್ಯಾನಾನ್ EOS R8 ಅಂತ ಒಂದಿದೆ, ಹೊಸ್ದಾಗಿ ಅಪ್ಡೇಟ್ ಮಾಡಿದೆ. ಅಂದರೆ ಲಾಸ್ಟ್ ಕ್ಯಾನಾನ್ ಕ್ಯಾಮ್ರಾ ಇತ್ತು, ಬಟ್ ಲೆನ್ಸು ಚೆನ್ನಾಗಿರಲಿಲ್ಲ. ಇವಾಗ ಮಿರರ್ಲೆಸ್ಸು ಒಂದು ಒಳ್ಳೆ ಆಪ್ಷನ್ ಇರೋದು ಬಂತು, ಅದು ಹೋಯ್ತು. ಅದಾದಮೇಲೆ ಇವಾಗ ಆ ಥರದ್ದು ಕ್ಯಾಮ್ರಾ ಬರ್ತಿಲ್ಲ, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಚೆನ್ನಾಗಿದೆ, ನಂಗೆ ತುಂಬ ಕನ್ವೀನಿಯೆಂಟ್ ಆಗಿದೆ. 4K ವಿಡಿಯೋ ಎಲ್ಲ ಸೂಪರಾಗಿ ಶೂಟ್ ಮಾಡ್ಬೋದು, ಹಾಗಾಗಿ ಇದನ್ನು ತೊಗೊಂಡೆ. ಬಟ್ ಇದರೊಳಗೆ ನೀವು ಲೆನ್ಸ್ ಇದು ಅಷ್ಟು ಬ್ರೈಟ್ನೆಸ್ ಎಲ್ಲ ಅಷ್ಟು ಚೆನ್ನಾಗಿ ಬರೋಲ್ಲ. ಅದ್ರ ಬಗ್ಗೆ ಬೇಕಂದರೆ ಹೇಳ್ತೀನಿ. ಫೋನ್ ಬಂದುಬಿಟ್ಟು iPhone 16 Pro Max 1 TB ತೊಗೊಂಡ್ಬಿಟ್ಟಿದೆ. ನಾನಿನ್ನು ಯಾವುದೇ ಕಾರಣಕ್ಕೂ ಫೋನ್ಗೆ ಇನ್ವೆಸ್ಟ್ ಮಾಡಲ್ಲ. ಎಡಿಟಿಂಗಿಗೆ ಫೋನೇ, ನಾನು ಕ್ಯಾಮ್ರಾದನ್ನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ. 4K ಶೂಟ್ ಮಾಡಿದ್ರೆ ಲ್ಯಾಪ್ಟಾಪಿಗೆ ಮಾಡಬೇಕಾಗುತ್ತೆ. ನಾರ್ಮಲಾಗಿ ನಾನು ಒಂದು ಸ್ವಲ್ಪ ಕಡಿಮೆ ಕ್ವಾಲಿಟಿಲೇ ಶೂಟ್ ಮಾಡೋದ್ರಿಂದ ಫೋನ್ಗೆ ಹಾಕ್ಕೊಂಡು ಎಡಿಟ್ ಮಾಡ್ತೀನಿ. ಆ್ಯಪ್ ಬಂದುಬಿಟ್ಟು ಇನ್ಶಾರ್ಟು. ಸ್ಕೇಟಿಂಗ್ ಫೀಸ್ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ, 15,000 ಕಿಟ್ಟಿಗೆ, ಮತ್ತು ಅಡ್ಮಿಷನ್ ಫೀಸು ಅದು ಎಲ್ಲ ಸೇರಿ ಒಂದು 20,000 ಚಿಲ್ಲರೆ ಆಗಿತ್ತು. ಮಂತ್ಲಿ ಪ್ರಗತಿಗೆ 1000, ಪ್ರೀತಮ್ 750 ರೂಪೀಸ್. ಅಷ್ಟೇನು ಜಾಸ್ತಿ ಅನಿಸಲಿಲ್ಲ, ಕೊಡ್ಬೋದು. ಕ್ವಶನ್ ಏನಿಲ್ಲ, ಚೆನ್ನಾಗಿರಿ ಅಷ್ಟೇ. ಬಿಕಾಸ್ ಯಾವಾಗಲೂ ವಿಡಿಯೋ ನೋಡ್ತೀನಿ, ಸೊ ಕೇಳೋದೇನೂ ಇಲ್ಲ. ಪವಿ, ಹ್ಯಾಪಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿಮ್ಮ ಮಕ್ಕಳ ನೆಕ್ಸ್ಟ್ ಸ್ಕೂಲ್ ಬಗ್ಗೆ ಹೇಳ್ತೀನಿ, ಆಗಿದೆ. ಯಾವ ಸ್ಕೂಲ್ ಅಂತ ಒಂದು ಹೇಳಬೇಕು, ಹೇಳ್ತೀನಿ. ಹಾಯ್ ಪವಿತ್ರ ಅವರೇ, ಹೋಪ್ ಯು ಆರ್ ಡೂಯಿಂಗ್ ಗುಡ್. ನೀವು ವ್ಲಾಗಲ್ಲಿ ಹೇಗೆ ನಿಮ್ಮನ್ನು ಪ್ರೆಸೆಂಟ್ ಮಾಡ್ತೀರಾ? ನೀವೇ ಸ್ಕ್ರೀನ್ ಹಿಂದೆ ಹಾಗೆ ಇರ್ತೀರಾ? ಅಂದರೆ ಇವಾಗ ವ್ಲಾಗಲ್ಲಿ ಕೋಪ, ಫ್ರಸ್ಟ್ರೇಷನ್, ಸ್ಯಾಡ್ನೆಸ್ ತೋರ್ಸೋಕ್ಕಾಗಲ್ಲ ಅಲ್ವಾ? ಈ ಥರ ಸಿಚುಯೇಷನಲ್ಲಿ ನಿಮ್ಮನ್ನು ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ? ಇವಾಗ ನೀವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿರ್ತೀರಾ, ಅಡುಗೆ, ಕ್ಲೀನಿಂಗ್ ಅಂತ. ನಿಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡೋಕ್ಕೆ ಆಗೋದಿಲ್ಲ. ಅದೇ ಟೈಮಲ್ಲಿ ಪಾಪು ಕೂಡ ತೊಂದರೆ ಕೊಡ್ತಾನೆ. ಅವಾಗ ಹೇಗೆ ನೀವು ಕೋಪ ಬಂದರೆ ಕಂಟ್ರೋಲ್ ಮಾಡ್ತೀರಾ? ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ, ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಯಾಕೆಂದರೆ ವ್ಲಾಗ್ಸ್ ಕೂಡ
ಮಾಡ್ತಾ ಕಷ್ಟ ಅಲ್ವಾ ಈ ಥರ ಸಿಚುವೇಶನ್ ಇದ್ದರೆ. ಹೌದು ಕಷ್ಟ ಆಗುತ್ತೆ. ಈಗ ನಾನೇನೋ ನನಗೇನು ಗೊತ್ತಾ, ನಾನು ಒಂದು ಕೆಲಸದಲ್ಲಿ ಫೋಕಸ್ ಮಾಡಿದ್ರೆ ಇನ್ನೊಂದ್ರಲ್ಲಿ ಮಾಡೋಕ್ಕಾಗಲ್ಲ. ನಂಗೆ ಅಟ್ ಎ ಟೈಮ್ 2 ಕಡೆ ಫೋಕಸ್ ಮಾಡೋಕ್ಕಾಗಲ್ಲ. ಆ ಕಡೆ ಫೋಕಸ್ ಮಾಡ್ತಿದ್ರೆ ಇದು ಹೋಗ್ಬಿಡುತ್ತೆ ವಿಡಿಯೋದಲ್ಲಿ. ಅವಾಗ ನನಗೆ ವಿಜುವಲ್ ಎಲ್ಲ ಹಾಳಾಗುತ್ತೆ. ಸೊ ನಾನು ಅಂದ್ಕೊಂಡಿರೋ ರೀತಿ ಬರಲ್ಲ. ನಮ್ಮ ಪ್ರೀತಮ್ ಈಗ ಇನ್ನೂ ತುಂಬ ಚಿಕ್ಕವನು, ಅವನಿಗೆ ನಾನು ಬಾಯಿ ಮುಚ್ಚಂತ ಹೇಳೋಕ್ಕಾಗಲ್ಲ. ಬರ್ತಾನೆ, ನಾನು ಮಾತಾಡಿ ಕಲಿಸ್ತೀನಿ. ಕೋಪ ಬರುತ್ತೆ, ಏನು ಮಾಡೋಕ್ಕಲ್ಲ, ಸ್ವಲ್ಪ ರೇಗ್ತೀನಿ. ಇಲ್ಲ ಅಂತ ನಾನು ಸುಳ್ಳೆಲ್ಲ ಹೇಳೋಕೆ ಹೋಗಲ್ಲ. ನಂಗೆ ರೇಗಲ್ಲ, ಬೈಯಲ್ಲ. ಬೈತೀನಿ, ನಾನು ಹೇಳ್ತೀನಿ. ತಪ್ಪು ಮಾಡಿದಾಗೆಲ್ಲ ಜೋರೇ ಮಾಡಿ ಹೇಳ್ತೀನಿ. ಆವಾಗ ಹೇಳ್ತೀನಿ, ಪ್ರೀತಮ್ ನೋಡು ಈ ಥರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, 1-2 ನಿಮಿಷ ಟೈಮ್ ಕೊಡು, ಇದು ಮುಗಿಸ್ಬಿಟ್ಟು ಬರ್ತೀನಿ ಅಂತ. ಬಟ್ ಅವ್ನು ಅರ್ಥ ಮಾಡ್ಕೊಳ್ತಾನೆ, ಸರಿ ಮಮ್ಮಿ ಆಯಿತು ಅಂತ ಹೋಗ್ತಾನೆ. ಬಟ್ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಅವ್ನಿಗೆ 2 ನಿಮಿಷ ಟೈಮ್ ಏನು ಗೊತ್ತಾಗುತ್ತೆ, ಬರ್ತಾನೆ ಮತ್ತೆ. ಅವಾಗ ಮತ್ತೆ ಹೇಳ್ತೀನಿ, ಇನ್ನೂ ವಿಡಿಯೋ ಮಾಡ್ತಾಯಿದ್ದೀನಿ ಪ್ರೀತು, 1-2 ನಿಮಿಷ ಟೈಮ್ ಕೊಡು ಬರ್ತೀನಿ ಅಂತ. ಅವಾಗ ಅವ್ನು ಹೋಗ್ತಾನೆ. ಆಮೇಲೆ ಏನೋ ಅರ್ಥ ಆಗ್ಬಿಟ್ಟಿದೆ. ಪ್ರಗತಿ ಅಂತೂ ಬಿಡಿ ಇನ್ನೂ ಜೀನಿಯಸ್. ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನನ್ನ ಮಗಳು ಹಿಂಗಾಗ್ಬಿಡ್ತಾ ಇದ್ಲು. ಅವಾಗ ಗೊತ್ತಾಗ್ಬಿಡ್ತಾ ಇತ್ತು, ಏನೋ ಗೊತ್ತಿಲ್ಲ. ಈಗ ಪ್ರಗತಿನೇ ಹ್ಯಾಂಡಲ್ ಮಾಡೋದ್ರಿಂದ ಆ ಥರ ಏನೋ ನನಗೆ ಬಂದಿಲ್ಲ. ಇಬ್ಬರೇನು ಏನಿಲ್ಲ, ಕಂಪ್ಲೇಂಟ್ಸ್ ಹೇಳಕ್ಕೆ ಬರ್ತಾನೆ ಅಷ್ಟೇ ಪ್ರೀತಮ್. ಅಮ್ಮು ನೋಡಿ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನು ಹಸ್ಬೆಂಡ್ ಹೆಲ್ಪ್ ಮಾಡಲಿಲ್ಲ ಅಂದಾಗ ಅವ್ರು ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ, ಏನು ಮಾಡೋಕ್ಕಲ್ಲ. ಅವ್ರ ಮನೇಲಿ ಇದ್ದರೆ ನಾನು ಬ್ಲಾಗೇ ಮಾಡಲ್ಲ. ಅವ್ರ ಜೊತೆ ಮಾತಾಡ್ತಾ ಸುಮ್ಮನೆ ಕೂತ್ಬಿಡ್ತೀನಿ. ಹಾಗಾಗಿ ಅವ್ರು ಆಚೆ ಹೋದರೆ ನನ್ನ ಬ್ಲಾಗ್ ಆಗುತ್ತೆ. ಅವ್ರ ಮನೇಲಿದ್ದರೆ ನಾನು ಬ್ಲಾಗ್ ಮಾಡಲ್ಲ. ಅದೇನೋ ಗೊತ್ತಿಲ್ಲ, ಅವರಿದ್ದರೆ ಏನೇನೋ ಮಾತಾಡ್ತಾ ಇರ್ತೀನಿ. ಮಾತು 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 ಮಾತು. ನಮ್ಮ ಮನೆಯವರು ನಾನು ಇರಲ್ಲ ಮನೇಲಿ, ಇದ್ದರೆ ನೀನು ವಿಡಿಯೋ ಮಾಡಲ್ಲ ಅಂತ ಅವರೇ ಎದ್ದು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಹಿಂಗಿರುವಾಗ ಏನೋ ಗಲಾಟೆ ಆಗಲ್ಲ. ಮತ್ತು ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಏನಾದರೂ ಇದ್ದರೆ ತುಂಬ ಕೆಲಸ ಆದಾಗ ಪಾತ್ರೆನೂ ತೊಳ್ಕೊಳ್ತಾರೆ, ಏನಾದರೂ ಕೆಲಸ ಇದ್ದರೆ ಮಾಡಿಕೊಡ್ತಾರೆ. ಫ್ರೀ ಇದ್ದರೆ ಅವ್ರು ಸುಮ್ಮನೆ ಇರೋದೇ ಇಲ್ಲ ಮನುಷ್ಯ. ಇಲ್ಲಾಂದರೆ ಮಗಳ ಕೈಲಾದರೂ ಮಾಡಿಸ್ತಾ ಇರ್ತಾರೆ, ಅಮ್ಮ ಅದು ಮಾಡು ಇದು ಮಾಡು, ಮಮ್ಮಿಗೆ ಒಂದೇ ಕಷ್ಟ ಆಗುತ್ತೆ, ಅಲ್ಲೋಗಿ ಅದನ್ನೇ ತಿಳು ಎಲ್ಲ ಹೇಳ್ತಿರ್ತಾರೆ. ನಮ್ಮದೆಲ್ಲ 5 ವರ್ಷದ ಜರ್ನಿ ಅಲ್ವಾ, ಅವ್ರಿಗೆಲ್ಲ ಅರ್ಥ ಆಗಿದೆ ಎಲ್ಲರಿಗೂ, ಮಕ್ಕಳಿಗೆ, ನಮ್ಮ ಮನೆಯವ್ರಿಗೆ. ಹಾಗಾಗಿ ಅವ್ರು ನಂಗೆ ಸಪೋರ್ಟ್ ಆಗಿದ್ದಾರೆ. ಸ್ಟಾರ್ಟಿಂಗಲ್ಲಿ ನನಗೆ ಕಷ್ಟ ಆಗಿರಲಿಲ್ಲ. ಪ್ರಗತಿ ಒಬ್ಬರೇ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದೆ ಹೆಂಗೋ, ಅವ್ರ ಪಾಡಿ ಅವರು ಶಾಪಲ್ಲಿ ಇರ್ತಾಯಿದ್ರು. ಪ್ರೀತಮ್ ಹುಟ್ಟಿದ್ಮೇಲೆ ಸ್ವಲ್ಪ ಕಷ್ಟ ಆಯಿತು. ಅವಾಗಲೂ ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಹೆಂಗೋ ನಡೀತು. ಕೋಪದ್ದು ಫ್ರಸ್ಟ್ರೇಷನ್ ಯಾರ ಮೇಲೂ ಹಾಕಬೇಕು ಅಂತ ಏನಿಲ್ಲ. ಮತ್ತು ಆ ಫ್ರಸ್ಟ್ರೇಷನ್ ಆಗೋ ಅಂಥ ಕೆಲಸಗಳು ನಮಗೆ ಬೇಡ ಅಂತ ನಾನು. ಪ್ರಗತಿ ಆ್ಯಂಡ್ ಪ್ರೀತಮ್ ಏನು ಸ್ಟಡಿ ಮಾಡ್ತಾ ಇದ್ದಾರೆ CBSEನ ಹೇಳಿ, ಮತ್ತು ಯಾವ ತೊಗೊಂಡಿದ್ದಾರೆ ಅಂತ ಸಿಲೆಬಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಸ್ಕೂಲ್ ಬಗ್ಗೆ ಹೇಳ್ದಾಗ ಹೇಳ್ತೀನಿ. ನಿಮ್ಮ ಹಸ್ಬೆಂಡ್ ಏನು ಬಿಸ್ನೆಸ್ ಮಾಡ್ತಾರೆ, ಅವ್ರ ಹತ್ರ ಒಂದು ಗೂಡ್ಸ್ ಗಾಡಿ ಇದೆ, ಅದಕ್ಕೆ ಅವರೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಏಜ್ ಗ್ಯಾಪು 8 ವರ್ಷ ಇದೆ ಇಬ್ರಿಗೂ. ಬಹುಶಃ ನಾನು ಒಂದು 5 to 6 ಇಯರ್ಸ್ ಗ್ಯಾಪ್ ಬೇಕಂತ ನಾನೇ ಇದು ಮಾಡಿದ್ದೆ. ಯಾಕೆ ನಾನು ತುಂಬ ಅರ್ಲಿ ಮದುವೆ ಆದೆ. ಆವಾಗಲೇ ನಮಗೆ ಮಕ್ಕಳು ಬೇಕಾಗಿರಲಿಲ್ಲ ಅಂತಲೇ ಇದ್ದಿದ್ದು, ಸ್ಟಾರ್ಟಿಂಗ್ ಬೇಡ ಅಂತ. ಆಗ ನಮ್ಮಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಆಲ್ಮೋಸ್ಟ್ ಬಿಟ್ಟೋಗೋ ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗು. ಅವಾಗ ಎಲ್ಲರೂ ಹೇಳಿದ್ರು, ಒಂದು ಮಗು ಆಗಿಬಿಟ್ರೆ ಎಲ್ಲ ಕ್ಲಿಯರ್ ಆಗುತ್ತೆ, ಅವಾಗ ಯಾರು ಹಿಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ಆಯಿತು, ಒಂದು ಮಗು ಆಗ್ಬಿಟ್ರೆಲ್ಲ ಸರಿ ಆಗಿಬಿಡುತ್ತೆ ಅಂತ ಅದು ಪ್ರಗತಿ ಹುಟ್ಟಿದ್ದು. ಅದಾದಮೇಲೆ ಮತ್ತೆ ಏನೋ ಹಂಗೆ ಇರ್ತಿತ್ತು. ಆಮೇಲೆ ನನಗೆ ಅಂದೆ, ಇಲ್ಲ ಆ ಒಂದು ಇದರಲ್ಲಿ ಬೇಗ ಮಗು ಆಯಿತು, ಇನ್ನೊಂದು 5 ವರ್ಷ ಗ್ಯಾಪ್ ಇರಲಿ, ನನಗೆ ಅವಳಿಗೆ ತುಂಬ ಟೈಮ್ ಕೊಡ್ಬೇಕು, ನಾನು ಕಂಪ್ಲೀಟ್ ನನ್ನ ಮಗಳಿಗೆ ಟೈಮ್ ಕೊಡಬೇಕಂತ ಹೇಳಿ ಅಲ್ಲಿ ಗ್ಯಾಪ್ ಆಯಿತು. ಅದಾದಮೇಲೆ ನನಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಯಿತು. ಸೊ ಇವೆಲ್ಲ ರೀಸನ್ಸಿಂದ ಗ್ಯಾಪ್ ಆಯಿತು, ಬಿಟ್ಟರೆ ಇಂಟೆನ್ಷನಲ್ ಏನಿಲ್ಲ. 8 ಇಯರ್ಸ್ ಗ್ಯಾಪ್ ಇದೆ ಇಬ್ರಿಗೂ. ವೆಯ್ಟ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ, ಮನೆ ಕೆಲಸ ಮಾಡಿ. ವಿತ್ ಸ್ಕೂಲ್ ಅದು ಹೇಳ್ತೀನಿ. 3 ಕ್ವಶನ್ ಇದೆ. ನಿಮ್ಮ ಓನ್ ಹೌಸ್ ಬಗ್ಗೆ ಹೇಳಿ. ರೆಂಟ್ ಕೊಟ್ಟಿದ್ದೀರಾ? ಹೌದು, ರೆಂಟಿಗೆ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು ರಿಲೇಷನ್ ಬಗ್ಗೆನೇ ಇದೆ. ಸ್ಕೂಲ್ ಬಗ್ಗೆ ಆಯಿತು, ಎಲ್ಲ ಹೇಳಿದ್ದೀನಿ. ಆಮೇಲೆ ಮಂತ್ಲಿ ಎಕ್ಸ್ಪೆನ್ಸಿವ್ ಹೌಸ್ನ ಹೆಂಗೆ ಮಾಡ್ತೀರಾ? ಎಕ್ಸ್ಪೆನ್ಸಿವಾ? ನನ್ನ ಅರ್ನಿಂಗ್ಸ್ ಬಗ್ಗೆ ನಾನು ಇವಾಗ ಹೆಂಗೆ ಹೇಳಿ, ತುಂಬ ಲೆಂತ್ ಆಗುತ್ತೆ ವಿಡಿಯೋ ಅನಿಸುತ್ತೆ. ಈ ಅರ್ನಿಂಗ್ಸ್ ಎಲ್ಲ ಒಂಥರ ಜೂಜಿದ್ದಂಗೆ, ತುಂಬ ಕಷ್ಟ ಇದೆ. ಯೂಟ್ಯೂಬ್ ಅರ್ನಿಂಗ್ಸ್ ಸ್ಟೇಬಲ್ ಇಲ್ಲ. ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಲ್ಲ, ಬಟ್ ಸ್ಟೇಬಲ್ ಇರಲ್ಲ. ಎನಿ ಟೈಮ್ ಎಂಗೇಜ್ ಆಗಿರಬೇಕು. ಆವಾಗಲೇ ನಾವು ದುಡ್ಡು ಅಂತ ನೋಡೋಕ್ಕಾಗೋದು. ಸ್ವಲ್ಪ ಆಗ್ತಾಯಿಲ್ಲಪ್ಪ ರಿಲೀಫ್ ಮಾಡೋಣ ಅಂತಂದರೆ 0 ಬ್ಯಾಲೆನ್ಸ್. ಮತ್ತೆ ಆ್ಯಕ್ಟಿವ್ ಆಗಿ ವರ್ಕ್ ಮಾಡಬೇಕು. ಸೊ ಆ ಥರ ಇದೆ, ಹೇಳ್ತೀನಿ. ವಿಡಿಯೋ ಮಾಡಿ ಅಷ್ಟೇ. ನನ್ನ ಕ್ವಶನ್ ಏನೂ ಇಲ್ಲ, ಯಾವಾಗಲೂ ಮಿಸ್ ಮಾಡ್ದಲ್ಲೇ ವಿಡಿಯೋ ಮಾಡ್ತೀನಿ ಖಂಡಿತ. ಸ್ಕಿನ್ ಕೇರ್ ಏನೂ ಇಲ್ಲ. ಪ್ರಗತಿಗೂ ಅಷ್ಟೇ. ಪ್ರಗತಿ ನಾನೇ ಮಾಡಿದ್ರು ಅವ್ರು ಮಾಡ್ಕೊಳ್ಳಲ್ಲ, ಅದೊಂಥರ ಡಿಫ್ರೆಂಟು.
ತುಂಬ ಪಾಸಿಟಿವ್ ಆಗಿರೋದನ್ನು ಕಲ್ತಿದ್ದೀನಿ. ಒಂಥರ ನನಗೆ ಲೈಫು ಮಾಡೆಲ್ ಥರ. ನಿಮ್ಮ ವ್ಲಾಗ್ಸ್ನ ನೋಡಿದ್ರೆ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ. ನಿಮ್ಮನ್ನು ನೋಡಿ ನನ್ನ ಲೈಫ್ನಲ್ಲಿ ನಾನು ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀನಿ. ರೆಗ್ಯುಲರಾಗಿ ವಿಡಿಯೋಸ್ ಹಾಕಿ ಪ್ಲೀಸ್, ಇಟ್ಸ್ ಮೈ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಬ್ಯೂಟಿಫುಲ್ ಆಗಿರೋ ವಿಡಿಯೋಸ್ ಬರುತ್ತೆ ಖಂಡಿತ, ಅದಕ್ಕೆ ಗ್ಯಾರಂಟಿ ನಾನು ಕೊಡ್ತೀನಿ. ನಿಮ್ಮ ತೋಟದಲ್ಲಿ ಎಲ್ಲ ಥರ ಗಿಡ ಹಾಕಬೇಕು ಅನ್ನೋದು ನಮ್ಮ ಆಸೆ. ಸುಮಾರಾಗಿ ಒಂದಿಷ್ಟು ಹಾಕಿದ್ದೀವಿ. ಈ ಸರಿ ರೈನಿ ಸೀಸನ್ ಇದೆಯಲ್ಲ, ಅಲ್ಲಿ ಹಾಕಬೇಕಂತ ತುಂಬ ಪ್ಲ್ಯಾನ್ ಮಾಡಿದ್ವಿ. ಸಡನ್ಲಿ ಒಂದು ಎಮರ್ಜೆನ್ಸಿ ಆಗೋಯಿತು. ಅದೆಲ್ಲ ಮುಗಿಸ್ಕೊಂಡು ಖಂಡಿತ ಹಾಕ್ತೀವಿ. ಹಾಕುವಾಗ ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಹಾಕಿದ್ದೀವಿ ಅಂತ. ನಮ್ಮ ಹಸ್ಬೆಂಡ್ ಏನೂ ಜಾಬ್ ಮಾಡ್ತಾಯಿಲ್ಲ ಈಗ ಸದ್ಯಕ್ಕೆ, ಅವ್ರು ಸ್ವಂತ ಮಾಡ್ತಾಯಿದ್ದಾರೆ. ಪ್ರಗತಿ ಸ್ಕೂಲ್ ಬಗ್ಗೆನೇ. ಸ್ಕೇಟಿಂಗ್ ಸೆಟ್ ಪರ್ಚೇಸ್ಡ್ ಫಾರ್ ಬೋತ್ ಓವರ್ ಆಲ್ 20,000 ಈಚ್ ಒನ್. ಯು ಹ್ಯಾವ್ ಪರ್ಚೇಸ್ಡ್ ಫಾರ್ 20,000. ಇಬ್ರಿಗೂ ಸೇರಿ ಸ್ಕೇಟಿಂಗು ಇಬ್ರು ಕಿಟ್ಟು ಸೇರಿ 15,000 ಇದಲ್ಲ, ಪರ್ ಕಿಟ್ ಅಲ್ಲ, ಇಬ್ರಿಗೂ ಸೇರಿ. ಪ್ರೀತಮ್ ಸ್ವಲ್ಪ ಕಮ್ಮಿ, ಪ್ರಗತಿ ಶೂ ಸೈಜ್ ಸಿಕ್ಕಿಲ್ಲ. ಪ್ರಗತಿ ಶೂ ಸ್ವಲ್ಪ ಕಾಸ್ಟ್ಲಿ, ಪ್ರೀತಮ್ ಸ್ವಲ್ಪ ಕಡಿಮೆ. ಇಬ್ರದಲ್ಲ, ಒಬ್ರದ್ದು, ಸಾರಿ, ಅದನ್ನು ನಾನು ಹೇಳಬೇಕಾಗಿತ್ತು. ಹಾಯ್ ಸಿಸ್, ನನಗೆ ನಿಮ್ಮ ನೋಡಿದಾಗೆಲ್ಲ ಬಂಚ್ ಆಫ್ ಪಾಸಿಟಿವ್ ಫೀಲ್ ಆಗುತ್ತೆ. ನಿಮ್ಮ ಲೈಫ್ ಬಗ್ಗೆ ಎಷ್ಟು ಕ್ಲಾರಿಟಿ ಇದೆಯಲ್ಲ, ಅದು ಹೇಗೆ ಎಕ್ಸ್ಪೀರಿಯನ್ಸ್ ಆಯಿತು. ಬಟ್ ಏನಂದರೆ ನಾನು ಉಪನಿಷತ್ ಭಾವಧಾರೆ ಅಂತ ಒಂದು ಬುಕ್ ಓದಿದೆ. ವೇದಾಂತ ಪ್ರಬೋಧ ಅಂತ ಒಂದಿದೆ. ಅದಕ್ಕೂ ಮುಂಚೆಗೆ ಶ್ರೀಮದ್ ಭಾಗವದ್ಗೀತಾ ಓದಿದೆ. ಅಲ್ಲಿ ಎಲ್ಲ ಪ್ರಶ್ನೆ ವಿಚಿತ್ರವಾಗಿ ಇದಾಯಿತು ನನಗೆ. ಯಾರು ಕೊನೆಗೊಬ್ರು ಇದ್ದಾರೆ. ಆಮೇಲೆ ಫಿಲಾಸಫಿ ಬಗ್ಗೆ ಓದಿದೆ, ಸೈಕಾಲಜಿ, ಅದು ಎಲ್ಲನೂ ಒಂದು ಹಿಂಗೆ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಹೇಳಿ. ಅದು ಏನಾಯಿತು ಅಂತ ಅಂದರೆ, ಇದೆಲ್ಲ ಓದ್ತಾ ಒಂದೊಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ನನಗೆ ರಿಯಾಲಿಟಿ ಅರ್ಥ ಆಯಿತು. ಈ ಪ್ರಪಂಚ ಹಿಂಗಿದೆ, ನಾವು ಎಷ್ಟು ಸುಲಭವಾಗಿ ಬದುಕ್ಬೋದಾಗಿತ್ತು, ಬಟ್ ನಾವು ಯಾಕೆ ಇಷ್ಟೆಲ್ಲ ರಿಸ್ಕ್ ತೊಗೊತಾ ಇದ್ದೀವಿ ಅಂತ. ಅದು ಬೇಕಂದ್ರೆ ನಾನು ಇನ್ನೊಂದು ಸರಿ ಡೀಟೇಲಾಗಿ ಹೇಳ್ತೀನಿ. ಈಗ ಹೇಳೋಕ್ಕೆ ತುಂಬ ಉದ್ದ ಆಗುತ್ತೆ ಅನಿಸುತ್ತೆ ವಿಡಿಯೋ. ಲವ್ ಫ್ರಮ್ ಆಸ್ಟ್ರೇಲಿಯಾ. ನಾನು ನಿಮ್ಮ ಬ್ಲಾಗ್ಸ್ ಮಿಸ್ ಮಾಡಲ್ಲ, ನೋಡ್ತೀನಿ. ಸಚ್ ಅ ವಂಡರ್ಫುಲ್ ಬ್ಲಾಗ್ಸ್. ವೈ ಪೀಪಲ್ ಡೋಂಟ್ ಸಪೋರ್ಟ್ ಸಚ್ ಅನ್ ಅಮೇಝಿಂಗ್ ಬ್ಲಾಗರ್. ಮೈ ಓನ್ಲಿ ಕ್ವಶನ್ ಟು ಯು ಪವಿತ್ರ ಅವರೇ, ವಾಟ್ ಮೋಟಿವೇಟ್ಸ್ ಯು ಟು ಸಚ್ ಅ ಮೋಟಿವೇಶ್ನಲ್ ಬ್ಲಾಗ್ಸ್? ನಾನು ಒಂದು ಕೆಲಸ ಮಾಡ್ತಾ ಇರ್ತೀನಿ ಅಂದ್ಕೊಳ್ಳಿ, ಟಕ್ ಅಂತ ನೆನಪಿಗೆ ಬರುತ್ತೆ. ಅಂದರೆ ನನಗೆ ಹಿಂದೆ ಆಗಿರೋದು ಅಥವಾ ಯಾರಾದರೂ ನನಗೆ ಬೇಜಾರಾಗಿರೋದನ್ನ ಹೇಳ್ತಾ ಇರ್ತಾರಲ್ಲ, ಹಿಂಗೆ ಯಾಕೆ ಅಂದಾಗ ನನಗೆ ಯೋಚನೆ ಬರುತ್ತೆ, ಹಿಂಗೆ ಮಾಡ್ಬೋದಿತ್ತಲ್ವ, ಯಾಕೆ ಎಲ್ಲರೂ ಈ ಥರ ಮಾಡಿ ಅವರು ನೋವು ಅನುಭವಿಸ್ತಾರೆ, ಅವ್ರ ಜೊತೆಗಿರೋರ್ಗೂ ನೋವು ಕೊಡ್ತಾರೆ ಅಂತ. ಆಮೇಲೆ ನಾವು ಹಿಂಗಿರ್ಬೇಕು ಅಂತ ಅಂದಾಗ ನಾವು ಯೋಚನೆ ಮಾಡೋದು, ನಮ್ಮ ಮಕ್ಳು ಹಿಂಗಿರಬಾರ್ದು, ನಮ್ಗೆ ಹಿಂಗಾಯಿತು, ನಮ್ಮ ಮಕ್ಳಿಗೆ ಹಿಂಗೆ ಆಗಬಾರ್ದು ಅಂತ ಅಲ್ವಾ. ಯಾಕೆ ಅದು ನನಗನ್ನಿಸ್ತು. ನಾವು ಯಾಕೆ ಕಷ್ಟಪಡ್ತಾ ಇದ್ದೀವಿ, ಇಷ್ಟೆಲ್ಲ ಯಾಕೆ ಯುದ್ಧ ಮಾಡ್ತಾ ಇದ್ದೀವಿ, ಇಲ್ಲೇ ಇರೋದಕ್ಕೆ ಇಲ್ವಲ್ಲ, ಮತ್ತು ಯಾಕೆ ಇಷ್ಟೆಲ್ಲ ಕಷ್ಟ, ಯಾಕೆ ಇಷ್ಟೆಲ್ಲ ಇದು ಅಂತ ನಾನು ಎಲ್ಲನೂ ಕ್ಷಮಿಸ್ಬಿಟ್ಟಿದ್ದೀನಿ. ಬಟ್ ನಾನು ಡಿಲೀಟ್ ಮಾಡಿರೋನ್ನ ಮತ್ತೆ ರಿಕವರ್ ಮಾಡ್ಕೊಂಡಿಲ್ಲ. ಡಿಲೀಟೇ, ಕ್ಷಮೆನೇ. ನಾನು ಖುಷಿಯಾಗಿದ್ದೀನಿ. ಅದರಿಂದ ನನ್ನ ಮೈಂಡಲ್ಲಿ ಇರೋದೆಲ್ಲ ಹೋಗಿ ನಾನು ಖುಷಿಯಾಗಿದ್ದೀನಿ. ನಾನು ಹಿಂಗಿರಲಿಲ್ಲ, ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತೇ ಇಲ್ಲ, ನಾನು ಅಷ್ಟು ಸಿಚುವೇಶನಲ್ಲಿ ಇದ್ದಿದ್ದು. ಯೂಟ್ಯೂಬ್ ಜರ್ನಿ, ಕಂಟೆಂಟ್ ಮಾಡಬೇಕು, ಹೇಗೆ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ಕೋಬೇಕಂತ ನಾನು ಯಾವತ್ತೂ ಏನೂ ಮಾಡಿಲ್ಲ. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಖಂಡಿತ. ಪ್ಲೀಸ್ ರಿಪ್ಲೈ ಟು ಮೈ ಕ್ವಶನ್. ಅವ್ರದ್ದು ಚಾನಲ್ ಇದೆಯಂತೆ, ಕಾವ್ಯ ಗೌಡ. ಯೂಟ್ಯೂಬ್ ಜರ್ನಿ, ಯೂಟ್ಯೂಬೆಲ್ಲ ಹೆಂಗೆ ಗೊತ್ತಾ, ತುಂಬ ಡಿಫ್ರೆಂಟ್ ಆಗಿರ್ಬೇಕು ಆ ಪರ್ಸನ್ನು. ಈಗ ನನ್ನ ಚಾನಲ್ಲೇ ತೊಗೊಳ್ಳಿ, ಈಗ ಅದಕ್ಕೂ ಮುಂಚೆಗೊಂದು ಓದ್ದೆ ಅಲ್ಲ, ಯಾಕೆ ನಿಮ್ಮದು ಸಪೋರ್ಟ್ ಮಾಡ್ತಾಯಿಲ್ಲ ಈ ಥರ ಒಳ್ಳೆ ವ್ಲಾಗರ್ಸ್ಗೆ ಅಂತ. ಮನುಷ್ಯನ ಅಟೆನ್ಷನ್ ಸ್ಪ್ಯಾಮ್ ಹಾಳಾಗಿದೆ. 1 ನಿಮಿಷದ ವಿಡಿಯೋ ನೋಡೋದು ಅವನಿಗೆ ಅಟೆನ್ಷನ್ ಇಲ್ಲ. ಅಂದರೆ ಈಗ ನೋಡಿ, ಸೈಲೆಂಟ್ ವ್ಲಾಗ್ಸ್ ನೋಡೋಕ್ಕಾಗಲ್ಲ ಯಾರ ಕೈಲೂ. ಬೇಕಾದ್ರೆ ನೀವು ಟ್ರೈ ಮಾಡಿ, ಯಾವುದಾದ್ರೂ ಸೈಲೆಂಟ್ ವ್ಲಾಗ್ಸ್ ನೀವು ಫುಲ್ ಕಂಪ್ಲೀಟಾಗಿ ನೋಡ್ತೀರಾ, ನಿಮ್ಮ ಮೈಂಡ್ ಡಿಸ್ಟ್ರ್ಯಾಕ್ಟ್ ಆಗುತ್ತೆ, ನೋಡೋಕ್ಕಾಗಲ್ಲ. ಅಲ್ಲಿ ನಿಮಗೆ ಅಟೆನ್ಷನ್ ಸ್ಪ್ಯಾಮ್ ಚೇಂಜ್ ಆಗಲ್ಲ ಬೇಗ. ಬಟ್ ಈಗಿರೋ ವಿಡಿಯೋಗಳಲ್ಲಿ ಟಕ ಅಂತ ಏನೋ ಮಾತಾಡ್ತಿರ್ತಾರೆ, ಸ್ಕ್ರೀನ್ ಚೇಂಜ್ ಮಾಡ್ತಾರೆ, ಹೂ ಅಂತ. ಸೊ ಹಂಗಿರುತ್ತೆ. ಮತ್ತು ನಾವು ಶಾರ್ಟ್ ವಿಡಿಯೋಸ್ ನೋಡಿ ಇದು ಮಾಡಿ ನಮ್ಗೆ ಅಟೆನ್ಷನ್ ಸ್ಪ್ಯಾಮ್ ಹಾಳಾಗಿದೆ. ಹಾಗಾಗಿ ನಮಗೆ ಈ ಥರದ ವಿಡಿಯೋಸ್ಗೆ ಸಪೋರ್ಟ್ ಮಾಡಲ್ಲ. ನನಗೆ ಖುಷಿ ಆಗುತ್ತೆ, 50,000 ಜನ ನೋಡ್ತಾರೆ ನನ್ನ ವಿಡಿಯೋಸ್ನ ಅಂತ. ಅಂದರೆ ನನ್ನ ವಿಡಿಯೋಸ್ ಕೆಲವೊಬ್ಬರಿಗೆ ಇನ್ನೊಂದು ಹೇಳಬೇಕು, ನನಗೆ ಎಷ್ಟೊಂದು ಜನ ಸಿಗ್ತಾರಲ್ವ, ಆವಾಗ ನನ್ನಂಗೆ ಹೋಮ್ ಮೇಕರ್ ಜಾಸ್ತಿ ಸಿಗ್ತಾಯಿದ್ರು. ಮತ್ತು ರೀಸೆಂಟಾಗಿ ನನಗೆ ಕಾಲೇಜ್ ಸ್ಟೂಡೆಂಟ್ಸ್ ಜಾಸ್ತಿ ಸಿಗ್ತಾರೆ. ನೋಡಿ ನಾನು ವ್ಲಾಗ್ ನೋಡ್ತೀನಿ, ನಿಮ್ಗೆ ಸಿಗ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ. ನೀವೇನು ಮಾಡ್ಕೊಂಡಿದ್ದೀರ, ಕಾಲೇಜ್ ಓದ್ತಾ ಇದ್ದೀನಿ, ಡಿಗ್ರಿ ಅದು ಇದು ಆ ಥರ ಓದ್ತಾ ಇದ್ದೀನಿ ಅಂತ ಅಂದಾಗ, ನೀವು ನನ್ನ ವಿಡಿಯೋಸ್ ನೋಡ್ತೀರಾ ಅಂತ ನಾನೇ ಕೇಳಿದ್ದೀನಿ ಅವ್ರಿಗೆ. ನಿಜವಾಗ್ಲೂ ನೀವು ನನ್ನ ವಿಡಿಯೋಸ್ ನೋಡ್ತೀರಾ? ನಾನು ತುಂಬ ವರ್ಷಗಳಿಂದ ಫಾಲೋ ಮಾಡ್ತಾಯಿದ್ದೀನಿ.
ನಿಮ್ಮಂಥ ಸ್ಟೂಡೆಂಟ್ಸ್ ಎಲ್ಲ ಅಂದರೆ ಬೇರೆ ಥರ ಇವಾಗ ಲವ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇರೋದು ಅಥವಾ ಫ್ಯಾಮಿಲಿಯಲ್ಲಿ ಏನೋ ಮಾಡ್ಕೊಳ್ಳೋದು ಮತ್ತು ರೀಲ್ಸ್ ಮಾಡ್ಕೊಂಡು ಆ ಥರ ಇರೋರಿಗೆ ನೀವು ಫಾಲೋ ಮಾಡಬೇಕು. ನಿಮ್ಮ ಟೇಸ್ಟ್ ಆ ಥರ ಇರುತ್ತೆ. ಬಟ್ ನೀವು ನನ್ನ ಫಾಲೋ ಮಾಡ್ತಾರೆ ನನಗೆ ಆಶ್ಚರ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, ಇಲ್ಲ ನಾನು ನಿಮ್ಮನ್ನ ಫಾಲೋ ಮಾಡ್ತೀನಿ, ನಂಗೆ ಆ ಥರದವೆಲ್ಲ ಇಷ್ಟ ಆಗಲ್ಲ, ನೀವು ಆಡೋ ಪ್ರತಿಯೊಂದು ಮಾತಂದರೆ ಅವ್ರ ಏಜಿಗೆ ಮೀರಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸಿದ್ದು. ಹಂಗಾಗಿ ಈ ಥರ ಚಾನಲ್ಗಳಿಗೆ ಸಪೋರ್ಟ್ ತುಂಬ ಕಡಿಮೆ. ಅವಾಗ ನಿಮ್ಗೆ ಅನಿಸುತ್ತೆ ಅವ್ರು ಚೆನ್ನಾಗಿ ಕ್ಲಿಕ್ ಆಗ್ತಾ ಇದ್ದಾರೆ, ಚೆನ್ನಾಗಿ ಓಡ್ತಾ ಇದೆ, ಇರು ನಾನು ಹಾಗೆ ಮಾಡೋಣ, ಏನೋ ಒಂದು ಪ್ರ್ಯಾಂಕ್ ಮಾಡೋಣ, ಏನೋ ಒಂದು ಫನ್ ಮಾಡೋಣ, ಏನೋ ಒಂದು ಹೇಳೋಣ, ಆ ಥರ ಓಡಬೇಕಂತ ಮೈಂಡು ನನಗೆ ಡಿಸ್ಟ್ರಾಕ್ಟ್ ಆಗಿದೆ. ನಿಮ್ಗೆ ಹಂಗೆ ಅನಿಸುತ್ತೆ. ಅವಾಗ ನೀವು ನಿಮ್ಮ ದಾರಿ ಚೇಂಜ್ ಮಾಡ್ಕೊಳ್ತೀರಾ, ಏನೋ ಬೇರೆ ಮಾಡೋಕ್ಕೆ ಹೋಗಿ ಅದು ನಿಮ್ಗೆ ಸೂಟ್ ಆಗಲ್ಲ, ಏನೇನೋ ಮಾಡೋಕ್ಕೆ ಹೋಗ್ತೀರಾ, ಹಂಗೂ ಆಗುತ್ತೆ. ಬಟ್ ಈ ಥರ ನನ್ನಂಥ ವಿಡಿಯೋಸ್ಗಳು ಹೊಡೋದು ತುಂಬ ರೇರ್. ಅಂಥದ್ದೇ ಚಾಯ್ಸ್ ಇರಬೇಕು, ಅಂಥದ್ದೇ ಜನಕ್ಕೆ ಸಿಗಬೇಕು, ಅಂಥವ್ರಿಗೂ ಹುಡುಕಿ ನನ್ನ ವಿಡಿಯೋಸ್ ರೀಚ್ ಆಗಬೇಕು. ಹಾಗೆ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ, ನಿಮ್ಮ ಐಡಿಯಾಸ್ ತುಂಬ ಮುಖ್ಯ. ಜನಗಳಿಗೆ ನೀವು ಏನು ಹೇಳ್ಬೇಕಂತಿದ್ರೆ ಅದನ್ನು ತಲುಪಿಸೋ ಅಂಥ ಒಂದು ಕ್ರಿಯೇಟಿವಿಟಿ ನಿಮ್ಮ ಹತ್ರ ಇರಬೇಕು. ಆವಾಗ ನೀವು ಚೆನ್ನಾಗಿ ಸಕ್ಸಸ್ ಆಗುತ್ತೆ. ನಾನು ಮಾತಾಡೋದು ಇಷ್ಟ, ಹಂಗಾಗಿ ನನ್ನ ನೋಡ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ನಾನು ಹೇಳೋದು ಜನರಲ್ಲಾಗಿ ತುಂಬ ಜನ ಕನೆಕ್ಟ್ ಆಗುತ್ತೆ, ಹಾಗಾಗಿ ನೋಡ್ತಾರೆ ಅನಿಸುತ್ತೆ. ಹಾಗಾಗಿ ನನ್ನ ಚಾನಲ್ ಅಷ್ಟು ಬೇಗ ಸಕ್ಸಸ್ ತೊಗೊಂಡಿಲ್ಲ. 5 ವರ್ಷ ಬೇಕಾಗಿತ್ತು. ಬರೀ 1,20,000 ಜನ ಫಾಲೋವರ್ಸ್ ಇಟ್ಕೊಂಡು ನಾನು ಬರೀ ಒಂದು 50,000 60,000 ವ್ಯೂಸ್ ತೊಗೊಂಡು ಇಷ್ಟು ಒಳ್ಳೆ ವಿಡಿಯೋ ಮಾಡ್ಕೊಂಡು ನಾನು ವಿಡಿಯೋಗೆ ತುಂಬ ಟೈಮ್ ಕೊಡ್ತೀನಿ. ಹಂಗಂದ್ರೆ ನಂಗೆ ಬೇಜಾರೇನಿಲ್ಲ. ಈ 50,000 ಏನಿದೆಯಲ್ಲ ಆ ಫಿಕ್ಸ್ ಇದೆ, ಮತ್ತು ಅವ್ರ ಮನಸ್ಸಿಂದ ನೋಡ್ತಾರೆ ನನ್ನ ವಿಡಿಯೋಸ್, ನಂಗೆ ಅದು ಖುಷಿ. ಆನೆಸ್ಟ್ ಆನ್ಸರ್ ಬೇಕಂತೆ. ಲವ್ ಮ್ಯಾರೇಜ್ ಇನಿಷಿಯಲ್ ಡೇಸಲ್ಲಿ ತುಂಬ ಕಷ್ಟ, ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾ ಇದ್ರಿ. ಈ ಟೈಮಲ್ಲಿ ನೀವು ಹೇಗೆ ಸಿಚುವೇಶನ್ನ ಹ್ಯಾಂಡಲ್ ಮಾಡಿದ್ರಿ? ನಿಮ್ಮ ಲವ್ ಮ್ಯಾರೇಜ್ ಆಗಿದ್ದು ನಿಮ್ಮ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ಅಥವಾ ಪಾರ್ಟ್ 2 ಆಗಿ ನಾನು ಹಾಕ್ಬೋದು. ತುಂಬ ಲೆಂತ್ ಆಗ್ತಾ ಇದೆ ವಿಡಿಯೋ, ಬಟ್ ನಾನು ಆನ್ಸರ್ ಮಾಡಲೇಬೇಕು. ಇದು ನನ್ನ ಕೊನೆಯ Q&A ಆಗಿರೋದ್ರಿಂದ ಹೇಳಿಬಿಡೋಣ ಅಂತ. ಆಮೇಲೆ ಇನ್ನೂ ನಾನು ಒಂದು 2-3 ಡೇಸ್ ವಿಡಿಯೋಸ್ ಹಾಕೋಕ್ಕಾಗಲ್ಲ, ಒಂದು ಎಮರ್ಜೆನ್ಸಿ ಇದೆ. ಹಾಗಾಗಿ ಹೌದು, ಇಷ್ಟಪಟ್ಟೆ, ಅದು ಏನೇನೋ ಆಯಿತು ಎಲ್ಲ ಕತೆ ನಾನು ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡೋದಿಲ್ಲ. ಸಪೋರ್ಟ್ ಮಾಡ್ತಾರೆ ಅಂತಲೇ ಅಂದ್ಕೊಂಡು ಹೋಗಿದ್ದು. ಅಲ್ಲಿ ಏನಾಯಿತು ಅಂತಂದರೆ ಸಡನ್ಲಿ ಅವ್ರು ನಾನು ಒಬ್ಬಳೇ ಅಲ್ಲ, ಅವ್ರಿಗೆ ಇನ್ನೂ ಇದ್ದರು. ಹಾಗಾಗಿ ಅವ್ರು ನನ್ನ ಮಾತುಗಳಿಗೆ ಅಂದರೆ ನಂದು ಸ್ವಲ್ಪ ಚೈಲ್ಡಿಶ್ ಬುದ್ಧಿ ಇತ್ತು, ಅವಾಗ ಮೆಚುರಿಟಿ ಇರಲಿಲ್ಲ. ತುಂಬ ದೊಡ್ಡ ಕನಸು, ಬರೀ ಸಿಲ್ಲಿ ಕನಸು, ಏನು ದೊಡ್ಡ ಅಂತ ಉದ್ಧಾರ ಆಗೋಕ್ಕೆ ಕನಸಿರಲಿಲ್ಲ ನಂದು. ಏನೇನೋ ಸಿಲ್ಲಿ ಆಗಿತ್ತು, ಚಿಕ್ಕ ಮಕ್ಳಿಗೆ ಕನಸ್ತಾರ. ಅದೇ ಒಡೆದೋಯ್ತು ಅಂತ, ಜೀವನ ಹೋಯ್ತು ಅಂತ ಅಂದ್ಕೊಂಡೆ. ಆಮೇಲೆ ಒಂದು ನಿರ್ಧಾರದಲ್ಲಿ ಮುಗ್ದೋಯ್ತು ಲೈಫ್, ಬೇಡ ಇದು ಅಂತ, ಅದು ಆಯಿತು. ಸಪೋರ್ಟ್ ಮಾಡಲಿಲ್ಲ ಯಾರನ್ನು. ಆ ಸಿಚುವೇಶನಲ್ಲಿ ಅವರು ಮಾಡೋಕ್ಕಾಗಲ್ಲ. ನಾವು ಹೇಳ್ಬೋದು ಇವಾಗ ನಂಬಿ ಬಂದುಬಿಟ್ಟೆ ನೀನು ನಂಗೆ ಮಾಡಲಿಲ್ಲ ಅಂದರೆ ಅವರು ಸಡನ್ನಾಗಿ ಎಲ್ಲರೂ ಬಿಟ್ಕೊಡೋಕ್ಕಾಗಲ್ಲ. ದಿನ ಕಳೀತಾ ಎಲ್ಲ ರಿಯಾಲಿಟಿ ಅರ್ಥ ಆಗುತ್ತೆ. ನಾವು ಸಡನ್ಲಿ ಕೇಳಿದ್ವಿ, ಬಟ್ ಆವಾಗ ಅವ್ರಿಗೆ ತುಂಬ ಮೆಚೂರಿಟಿ ಇತ್ತು. ಅವ್ರು ಹೇಳಿದ್ರು ಸ್ವಲ್ಪ ಟೈಮ್ ಇಲ್ಲಿವರೆಗೂ ಹಿಂಗಾಗುತ್ತೆ, ಆಮೇಲೆ ನೀನು ಇಷ್ಟದಂಗೆ ಹಾಗೆ ಹಿಂಗೆ ಅಂತ. ಬಟ್ ನಮ್ಗೆ ಅಷ್ಟು ತಾಳ್ಮೆ ಇರಲಿಲ್ಲ. ಅಂದರೆ ಮುಂದಿನ ಯೋಚನೆನೇ ಇಲ್ಲ ನಮಗೆ, ಫ್ಯೂಚರ್ ಅಂದರೆ ಏನಂತಾನೆ ಗೊತ್ತಿಲ್ಲದಲ್ಲೇ ಇರೋವಂಥ ವಯಸ್ಸದು. ಆವಾಗ ನಂಬಿ ಹೋಗಿ ಆ ಟೈಮಲ್ಲಿ ಯಾರ ಹತ್ರನೂ ಮಾತಾಡೋಕ್ಕಾಗಲ್ಲ. ಅವರು ನಮ್ಮ ಸಿಚುವೇಶನಲ್ಲೇ ಇರ್ತಾರೆ. ಬಟ್ ನನಗೇನು ಬೇಕೋ ಅದನ್ನು ನಾನು ಮಾತಾಡ್ತಾನೆ ಬಂದೆ. ಸ್ಟಾರ್ಟಿಂಗ್ ನಾನು ಹೇಳ್ತೀನಿ, ಸುಮಾರು ಜನ ಹೆಂಗೆ ಅಂತ ಹೇಳಲ್ಲ, ಅವ್ರಿಗೆ ಒಂದು ರೆಸ್ಪೆಕ್ಟ್ ಬರುತ್ತಲ್ಲ. ಈಗ ನೀವು ನಿಮ್ಮ ಗಂಡಂಗೆ ಯಾಕೆ ರೆಸ್ಪೆಕ್ಟ್ ಕೊಡೋಲ್ಲ ಅಂತ. ನಾನು ಅವ್ನು ಯಾವತ್ತು ಹೋಗೋ ಬಾರೋ ಒಂದೇ ಇಲ್ಲ, ಹೋಗು ಬಾ ಅಂತೀನಿ ಅಷ್ಟೇ, ಹೋಗೋ ಅನ್ನಲ್ಲ. ಅದೊಂದು ಹೇಳ್ಬೇಕಂತ ಅಂದ್ಕೊಂಡೆ. ನಿಮ್ಮ ಮಗಳಿಗೆ ಹೋಗಿ ಬನ್ನಿ, ನನ್ನ ಮಗಳಿಗೂ ಹೋಗು ಬಾ ಅಂತಲೇ ಹೇಳೋದು ನಾನು. ಈಗ ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಾನು ನಿಮಗೆ ನಮ್ಮ ಮನೆಯವ್ರ ಬಗ್ಗೆ ಹೇಳ್ತಾ ಇರ್ತೀನಿ, ನನ್ನ ಹಸ್ಬೆಂಡ್ ಬಗ್ಗೆ. ಅವಾಗ ನಾನು ಹೋದ ಬಂದ ಅಂತ ಹೇಳೋಕ್ಕಾಗಲ್ಲ, ಹೋದ್ರು ಬಂದರು ಅಂತಲೇ ಹೇಳಬೇಕು. ಈಗ ನನ್ನ ಮಗಳ ಬಗ್ಗೆನೇ ಹೇಳಬೇಕಾದ್ರು ಹೋದರು ಬಂದರು, ಇಲ್ಲಿ ಕೂತಿದ್ರು ನಿಂತಿದ್ರು ಮಾಡಿದ್ರು. ಡೈರೆಕ್ಟಾಗಿ ಮಾತಾಡಬೇಕಾದ್ರೆ ಬಾ ಅಮ್ಮ ಹೋಗು, ಏನು ಮಾಡ್ತಾ ಇದೆಯಾ, ಯಾಕೆ ಅತ್ತ, ಹೀಗೆ ಮಾತಾಡೋದು. ನಾನು ಅದನ್ನು ಸುಮಾರು ಸಲ ನಿಮ್ಗೆ ಹೇಳಿದ್ದೀನಿ. ನಾನೇನು ಹೋಗಿ ಬನ್ನಿ ಅಂತ ಇಬ್ರೂ ಕರೆಯಲ್ಲ, ಹೋಗೇ ವಾರ ಅಂತಲೂ ಕರೆಯಲ್ಲ, ಹೋಗೋ ವಾರ ಅಂತ ಕರೆಯಲ್ಲ, ಹೋಗು ಬಾ. ಇದು ಬಂತು ಸ್ಟಾರ್ಟಿಂಗಿಂದನೇ. ನಾನೇನು ಅವ್ರನ್ನ ಸ್ಟಾರ್ಟಿಂಗಲ್ಲೇ ಹೋಗಿ ಬನ್ನಿ ಅಂದಿದ್ರೆ ಬಹುಶಃ ಇವಾಗ ಕರೆಯೋಕ್ಕಾಗಲ್ಲ, ಹೋಗಿ ಬನ್ನಿ ಅಂತೆಲ್ಲ ಕರೆಯೋಕ್ಕಾಗಲ್ಲ. ಅದು ಹೆಂಗಾಗುತ್ತೆ, ಅವತ್ತಿಂದ ಕರೆದುಬಿಟ್ಟಿದ್ದೀನಿ. ಇವಾಗ ಅದು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಅವರು ಅಷ್ಟೇ, ಅವ್ರು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹೋಗೇ ಬಾರೆ ಅನ್ನೋದು ವರ್ಡ್ಗಳು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳಿದೆ, ನಿನ್ನನ್ನು ಹೋಗೋ ಬಾರೋ ಅನ್ಬೋದಾ ಅಂತ. ಅವ್ರು ಹೇಳಿದ್ರು ಚೆನ್ನಾಗಿರಲ್ಲ ಅದು ಅಂತ. ಮತ್ತು ಹೋಗೇ ಬಾರೆ ಅಂದರೆ ಹಿಂಗೆ ಚೆನ್ನಾಗಿರುತ್ತೆ. ಇಬ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ನನಗೂ ರೆಸ್ಪೆಕ್ಟ್ ಜಾಸ್ತಿ ನನ್ನ ಮೇಲೆ.
ಸೊ ಅಂತ ಅವತ್ತಿಂದ ಹೋಗು ಬಾ ಅನ್ನೋದು ಬಿಟ್ಟರೆ ಅವರು ನನಗೆ ಹೋಗೇ ಬಾರಿ ಅಂತ ಹೇಳಿಲ್ಲ, ನಾನು ಯಾವತ್ತೂ ಹಂಗೆ ಹೇಳಿಲ್ಲ. ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಡಿ. ಅದು ನಾನು ರೆಸ್ಪೆಕ್ಟ್ ಕೊಡ್ತೀನಿ ಇಬ್ರಿಗೂ, ಮಕ್ಳಿಗೂ ಎಲ್ಲರಿಗೂ. ಪ್ರೀತಮ್ಗೂ ಅಷ್ಟೇ, ಅವನಿನ್ನೂ ಚಿಕ್ಕವ್ರು ಇರೋದಕ್ಕೆ ಅವನ್ನ ಹೋಗು, ಅದೇ ಹುಡುಗಿನ ಹೋಗೇ ಬಾರ ಅನ್ನೋದಷ್ಟು ನನಗೇನೋ ಇಷ್ಟ ಆಗಲ್ಲ. ಹುಡುಗರನ್ನ ಅನ್ಬಾರ್ದು, ಅದೇನೋ ಪ್ರೀತಿಯಿಂದ ಅವನೊಬ್ಬನ ಮಾತ್ರ ಹಂಗೆ ಕರಿತೀನಿ. ಯಾರಿಗೂ ನಾವು ಆ ಥರ ನನ್ನ ಜೊತೆಲಿರೋರ್ಗು ಕೂಡ ನಾನು ಹೋಗಿ ಏನೇ ಬಾರೆ ಅಂತ ಅಂದಿರೋ ದಿನಗಳೇ ಇಲ್ಲ. ಸ್ಕೂಲ್ ಫ್ರೆಂಡು, ಕಾಲೇಜ್ ಫ್ರೆಂಡು ಏನು ಅಂತ ಇವಾಗಂತೂ ತುಂಬ ಗ್ಯಾಪ್ ಆದ್ಮೇಲೆ ಸಿಕ್ಕಿದ್ರೆ ಆ ಹೋಗು ಬಾ ಅನ್ನೋದು ಇಲ್ಲ, ಹೇಳಿ ಏನು ಹಂಗೆ ಬಂದುಬಿಡುತ್ತೆ. ಯಾರನ್ನೂ ಕರೆದಿಲ್ಲ ನಾನು ಯಾರ ಹತ್ರನೂ ಹೋಗೇ ಬಾರೆ ಅಂತ ಕರ್ಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅದು ನಂಗೆ ಇಷ್ಟನೂ ಆಗೋದಿಲ್ಲ. ನಾನು ಹೇಳ್ಬಿಡ್ತೀನಿ ಬೇಕಾದರೆ. ನಿಮ್ಮ ವ್ಲಾಗ್ಸ್ನ ಇದು ಹೇಳಲಿಲ್ಲಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಪೋರ್ಟ್ ಮಾಡಲಿಲ್ಲ ಫ್ರೆಂಡ್ಸ್. ಅವ್ರು ಹೆಂಗೆ ಸಪೋರ್ಟ್ ಮಾಡ್ತಾರೆ, ಇಬ್ಬರು ಇಂಪಾರ್ಟೆಂಟು, ಎಲ್ಲರೂ ಇಂಪಾರ್ಟೆಂಟ್ ಅವ್ರಿಗೆ. ನಾನು ಒಬ್ಳಿಗೋಸ್ಕರ ಆಗಲ್ಲ, ಅಲ್ಲಿ ನನಗೆ ಅಡ್ಜಸ್ಟ್ ಆಗಲಿಲ್ಲ. ಆಮೇಲೆ ಅವರು ಸುಮ್ಮನೆ ಆಗ್ತಾಯಿದ್ರು, ಬಟ್ ನಾನು ಬಿಡ್ತಾ ಇರಲಿಲ್ಲ. ಯಾವಾಗಲೂ ಅಷ್ಟೇ, ನಾನು ಏನೇ ಸಣ್ಣ ವಿಚಾರ ಆದ್ರೂ ಇಮಿಡಿಯೇಟಾಗಿ ಹೋಗಿ ಅವ್ರಿಗೆ ಒಪ್ಪಿಸ್ತಾ ಇದ್ದೆ. ಅದು ನನ್ನಲ್ಲಿತ್ತು ಸ್ಟಾರ್ಟಿಂಗಿಂದನೂ, ಯಾವುದೂ ಮಿಸ್ ಮಾಡ್ತಾ ಇರಲಿಲ್ಲ. ಅವತ್ತು ಏನೇ ನಡೆದ್ರು ನಾನು ಹೇಳ್ತಾ ಇದ್ದೆ, ಹಿಂಗೆ ಆಯಿತು ಹಿಂಗೆ ಅಂದರು ನಾನು ಹಿಂಗೆ ಹೇಳಿದೆ ಅಂತ. ಹಾಗಾಗಿ ನನಗೇನು ಭಯ ಇರಲಿಲ್ಲ. ಆಮೇಲೆ ಯಾರಾದರೂ ನನ್ನ ಲೈಫಲ್ಲಿ ಮೂರನೇರು ಇಂಟರ್ಫಿಯರ್ ಆಗೋಕ್ಕೆ ಬಂದರೆ ನಾನು ಬಿಡ್ತಾ ಇರಲಿಲ್ಲ. ಅದನ್ನು ಅವ್ರವ್ರ ಸಂಬಂಧಕ್ಕೆ ಅವ್ರವರೇ ಜವಾಬ್ದಾರಿ. ನನ್ನ ಹತ್ರ ನಿಮ್ಮ ಸಂಬಂಧ ಇರಬೇಕಂದ್ರೆ ಅದಕ್ಕೆ ನಾನು ಜವಾಬ್ದಾರಿ, ಅದು ನನ್ನ ಹತ್ರನೇ ವ್ಯವಹಾರ ಆಗಬೇಕು. ಆ ಥರ ನಾನು ಮೂರನೇವ್ರ ಹತ್ರ ಹೇಳ್ಕೊಂಡ್ರೆ ನಾನು ಕೇಳಿಸಿದ್ರು ಕೇಳಿಸ್ದಲ್ಲ ಇರೋರ ಥರ ಹೇಳ್ತೀನಿ. ನನ್ನ ಹತ್ರಕ್ಕೆ ಬರುತ್ತಲ್ಲ ಅವಾಗ ನಾನು ಬಿಡೋಲ್ಲ, ಡೈರೆಕ್ಟಾಗಿ ಹೇಳ್ತೀನಿ. ಅದು ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಅದು ದೂರದಿಂದ ಮಾತಾಡ್ತವ್ರೆ ಅಂತ ಅಂದಾಗ ಬಿಟ್ಬಿಡ್ತೀನಿ. ದೂರದಲ್ಲಿ ಮಾತಾಡೋಷ್ಟು ಅಂದರೆ ಒಂದು ಹತ್ರಕ್ಕೆ ಮಾತಾಡೋ ಧೈರ್ಯ ಇಲ್ಲ ಅನ್ನೋರ ಹತ್ರ ಮಾತಾಡೇನು ಪ್ರಯೋಜನ ಅಂತ. ಇವಾಗ ನಾನು ಬಹುಶಃ ಎಲ್ಲ ಚೇಂಜ್ ಆಗಿದ್ದು ನಾನು ತೊಗೊಂಡಿರೋ ನಿರ್ಧಾರಗಳೇ. ಅವತ್ತು ನಾನು ಸೈಲೆಂಟಾಗಿದ್ದರೆ ನನ್ನ ಲೈಫ್ ಹಿಂಗೆ ಇರ್ತಿರ್ಲಿಲ್ಲ. ಅವತ್ತಿಂದ ನಾನು ತೊಗೊಂಡಿರೋ ಪ್ರತಿಯೊಂದು ನಿರ್ಧಾರನೂ ನನಗೆ ಇಲ್ಲಿವರೆಗೂ ತೊಗೊಂಡು ಬಂತು. ಇಬ್ರಿಗೂ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಹಂಗೇನು ಆ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದೇ ಸಣ್ಣ ಪುಟ್ಟದಕ್ಕೆ ಅವ್ರಿಗೂ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಿತ್ತಲ್ಲ. ನನ್ನಂಗೆ ಅವರು ನನ್ನನ್ನು ಮದುವೆ ಮಾಡ್ಕೊಂಡಿದ್ದು, ಸೊ ಅವ್ರಿಗೂ ಟೈಮ್ ಸಿಕ್ತು. ಆಮೇಲೆ ಅವರು ಅರ್ಥ ಮಾಡ್ಕೊಂಡ್ರೆ ಹೇರು ತುಂಬ ಕೇರ್ ಮಾಡ್ತಾಯಿದ್ದೆ. ಯಾಕೆ ಗೊತ್ತಾ, ನನಗೆ ಕೂದಲು ಲಾಂಗ್ ಇಲ್ಲ. ಯಾರೋ ಒಬ್ಬರು ಹೇಳಿದರು ನನ್ನ ಮಗಳು ಕೂದಲು ಅವಾಗ ಇಷ್ಟೇ ಇದ್ದಿದ್ದು. ನೀವು ಸ್ಕೂಲ್ಗೆ ಹೋಗಿ ಯಾವಾಗಲೂ ವಿಡಿಯೋ ಮಾಡ್ತಾಯಿದ್ವಿ ಅಷ್ಟೇ. ಖಂಡಿತ ನಿಮಗೋಸ್ಕರ ನಾನು ಮಾಡ್ತಾನೆ ಇರ್ತೀನಿ. ನಿಮ್ಮ ಗಂಡನ ಮನೆಯವ್ರು ಯಾಕೆ ನಿಮ್ಮ ಜೊತೆ ಚೆನ್ನಾಗಿದ್ದಾರೆ, ಬಟ್ ತೋರ್ಸೋಕ್ಕಾಗಲ್ಲ ವಿಡಿಯೋದಲ್ಲಿ. ಒಂದ್ಸರಿ ಬೇಡ ಅಂದರೆ ಬೇಡ ಅಷ್ಟೇ. ನಾನು ಚೆನ್ನಾಗಿದ್ದಾರೆ. ಅವ್ರ ತಮ್ಮನ ಮಕ್ಕಳು ಬಂದಿದ್ದರು, ಅವ್ರ ಹೆಂಡ್ತಿ ಬಂದಿದ್ದರು, ನಾವು ಹೋಗ್ತೀವಿ ಊರಿಗೆ. ಅವ್ರ ಅಪ್ಪ ಅಮ್ಮ ಮೊನ್ನೆ ಬಂದಿದ್ದರು, ಅವರು ಇದ್ದರು, ಹೋದರು. ನಾನು ವಿಡಿಯೋ ಮಾಡಲ್ಲ ಅಷ್ಟೇ. ನಿಮ್ಮ ವಿಡಿಯೋಲಿ ಇನ್ಸ್ಪಿರೇಷನ್ ಬಗ್ಗೆ ತುಂಬ ಹೇಳ್ತೀರಾ, ಒಂದು ಎನರ್ಜಿ ತುಂಬ ನಿಮ್ಮಲ್ಲಿ ಇದೆ. ಇಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ರು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಜನ, ಅದು ನನಗೆ ಬೇಜಾರು. ನನಗೂ ಬೇಜಾರು, ಪರವಾಗಿಲ್ಲ. ನಾನು ಬೇರೆ ಹೊಸಬ್ರಿಗೋಸ್ಕರ ಮಾಡಲ್ಲ. ನನ್ನ ಆಡಿಯನ್ಸ್ ಯಾರು ರೆಗ್ಯುಲರಾಗಿ ಎಷ್ಟು ವರ್ಷ ನನ್ನ ಜೊತೆ ಬಂದಿದ್ದಾರೆ ಅವ್ರಿಗೋಸ್ಕರ ಮಾಡ್ತೀನಿ. ನನಗೇನು ಆಸೆ ಇಲ್ಲ ಜಾಸ್ತಿ ಆಗಬೇಕು ಅಂತ, ಬಿಟ್ಬಿಟ್ಟಿದ್ದೀನಿ ನಾನು ಆಸೆ ಎಲ್ಲ. ಎಷ್ಟು ಫಾಲೋವರ್ಸ್ ತೊಗೊಂಡು ಏನು ಮಾಡೋದು, ನಂಗೆ ಈಗ ಇರೋದು ಎನಫು, ನಂಗೆ ಸಾಕು, ನೆಮ್ಮದಿ ಇದೆ, ಖುಷಿ ಇದೆ, ಜಾಸ್ತಿ ಏನು ಬೇಡ. ಸ್ಯಾಲ್ರಿ ಬಗ್ಗೆ, ನಮ್ಮ ಇನ್ಕಮ್ ಬಗ್ಗೆ ಸುಮಾರು ಹೇಳ್ತಾ ಇದ್ದೀರಾ. ಪ್ಲೀಸ್ ಡೋಂಟ್ ಸ್ಕಿಪ್ ದಿಸ್ ಕ್ವಶನ್. ಐ ಆಮ್ ಆಸ್ಕಿಂಗ್ ಟು ನೋ ವೆದರ್ ಐ ಕ್ಯಾನ್ ಡಿಪೆಂಡ್ ಇಫ್ ಐ ಸ್ಟಾರ್ಟ್ ಎ ಯೂಟ್ಯೂಬ್ ಚಾನಲ್. ಐ ಆಮ್ ಅ ಸ್ಟೂಡೆಂಟ್. ನಿಮ್ಮ ಯೂಟ್ಯೂಬ್ ಇನ್ಕಮ್ ಹೇಳಿ. ಅಂದರೆ ಯೂಟ್ಯೂಬ್ ಇನ್ಕಮಿಂದ ನಾವು ಜೀವನ ಮಾಡ್ಬೋದು ಅಂತಂದರೆ ಇಂಥವರೇ ಮಾಡ್ಬೋದು ಅಂತ ಹೆಂಗೆ ಹೇಳೋಕ್ಕಾಗುತ್ತೆ. ಮಾಡ್ಬೋದು, ಒಳ್ಳೆ ದುಡ್ಡು ಬರುತ್ತೆ, ಮಾಡೋರಿಗೆ ತುಂಬ ದುಡ್ಡು ಬರುತ್ತೆ. ಬಟ್ ನಿಮ್ಗೆ ಅದು ಕೈ ಹಿಡಿಯುತ್ತೆ ಅಂತ ಏನು ಗ್ಯಾರಂಟಿ? ಹಿಡಿದ್ಮೇಲೆ ಬೇಕಾದ್ರೆ ನೀವು ಹೇಳ್ಬೋದು. ಆಮೇಲೆ ಏನು ಗೊತ್ತಾ, ಯೂಟ್ಯೂಬ್ನ ನೀವು ಅದೇ ಮಾಡ್ಬೋದು, ಲೈಫ್ ಲಾಂಗ್ ಇದಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾಳೆ ನನಗೇನಾದರೂ ಹೆಚ್ಚು ಕಮ್ಮಿ ಆದ್ರೂ ನನ್ನ ಚಾನಲ್ ಹೆಂಗೆ ನಡೆಸಲಿ ನಾನು, ಆ ಥರ ಮಾಡ್ಬೋದು. ಮಾಡಬೇಡಿ ಅಂತ ಹೇಳಲ್ಲ, ಸೈಡ್ಗೆ ಇಟ್ಕೊಳ್ಳಿ. ಅದು ಚೆನ್ನಾಗಿ ಇಂಪ್ರೂವ್ ಆಗಿ ಅದರೊಳಗೂ ಒಂದಿಷ್ಟು ಬರುತ್ತೆ ಅಂದಾಗ ಅದನ್ನು ಫುಲ್ ಟೈಮ್ ಮಾಡ್ಕೊಳ್ಳಿ. ಅದ್ರಲ್ಲಿ ಬಂದಿರೋ ದುಡ್ಡನ್ನ ಸೇವ್ ಮಾಡ್ಕೊಳ್ಳಿ. ಲೈಫಲ್ಲಿ ಅಕಸ್ಮಾತ್ ಸಡನ್ಲಿ ಅದು ನಿಂತೋದ್ರೂ ನಾನು ಒಂದಿಷ್ಟು ವರ್ಷ ಸರ್ವೈವ್ ಆಗ್ತೀನಿ ಅನ್ನೋ ಥರ. ಆಮೇಲೆ ನೆಕ್ಸ್ಟ್ ಇನ್ನೇನಾದರೂ ಮಾಡ್ಬೋದು. ಯಾವುದೋ ಒಂದೇ ಕೆಲಸಕ್ಕೆ ಯಾರೂ ಕುತ್ಕೋಬಾರ್ದು. ಅದು ಬಿಟ್ಟರು ನಾನು ಇನ್ನೇನೋ ಮಾಡ್ತೀನಿ ಅನ್ನೋ ಥರ ಇರಬೇಕು. ಮಾಡ್ಬೋದು, ಮಾಡಿ. ವಿಡಿಯೋ ಎಡಿಟಿಂಗ್ ಬಗ್ಗೆ ಹೇಳ್ತೀನಿ. ಏನೂ ಇಲ್ಲ, ಎಲ್ಲರೂ ಹೇಳ್ತಾ ಇರೋದು ಒಂದೇ. ನಿಮ್ಮ ಮನಸ್ಸಿದ್ರೆ ಏನು ಬೇಕಾದರೂ ಮಾಡ್ಬೋದಲ್ವಾ. ಎಲ್ಲರೂ ಮನಸ್ಸಿಗೆ ಬರ್ತಾರೆ. ಹಂಗಾಗಿ ನಾನು ಸಬ್ ಕಾನ್ಷಿಯಸ್ ಮೈಂಡ್ಗಳ ಬಗ್ಗೆ ಒಂದಿಷ್ಟು ಪುಸ್ತಕ ತಂದು ಓದಿದೆ. ಸೀಕ್ರೆಟ್ ಅಂತ ಒಂದು ಬುಕ್ ಇದೆ, ಅದು ಹೇಳುತ್ತೆ ದ ಸೀಕ್ರೆಟ್.
ಹೇಗೆ ನಮ್ಮ ಬ್ರೈನ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೇನು ಗೊತ್ತಾ, ಒಬ್ಬಂಗೆ ತುಂಬ ಕಾಯಿಲೆ ಬಂದಿತ್ತಂತೆ. ಆವಾಗ ಅವರು ಎಲ್ಲ ಕಡೆ ಟ್ರೀಟ್ಮೆಂಟ್ ಕೊಡಿಸಿದ್ರಂತೆ. ಅವನಿಗೆ ಮನಸ್ಸಲ್ಲಿ ಉಳಿದ್ಬಿಟ್ಟಿತ್ತು, ಈ ಕಾಯಿಲೆ ನಂಗೆ ವಾಸಿ ಆಗಲ್ಲ, ಇದು ನನ್ನ ಬಿಡಲ್ಲ ಅಂತ ಹೇಳಿ. ಆವಾಗ ಅವ್ರ ಮಗ ರೋಡಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಮರದ ತುಂಡಲ್ಲಿ ಒಂದು ಉಂಗುರ ಥರನೋ ಅಥವಾ ಕೈಗೆ ಹಾಕೊಳ್ಳೋ ಥರ ಏನೋ ಮಾಡಿಸ್ಬಿಟ್ಟು ತಗೊಂಡೋಗಿ, ಇದೊಬ್ಬರು ದೊಡ್ಡ ಜ್ಞಾನಿಗಳು ಕೊಟ್ಟಿರೋದು, ಇದನ್ನು ಹಾಕ್ಕೊಂಡು ಕೇವಲ ಒಂದು 10 ದಿನದಲ್ಲಿ ನಿಮ್ಮ ತಂದೆ ಹುಷಾರಾಗ್ತಾರೆ ಅಂತ ಹೇಳಿದ್ದಾರೆ, ಅವ್ರ ಮಾತು 100% ಆಗುತ್ತೆ, ಇದನ್ನು ಹಾಕ್ಕೊಳ್ಳಿ ಅಪ್ಪ ಅಂತೇಳಿ ಆ ಉಂಗುರ ಕೊಟ್ರಂತೆ. ಅವ್ರು ಹಾಕ್ಕೊಂಡ್ರಂತೆ. 10 ಡೇಸಿಗೆ ಅವ್ರು ರಿಕವರ್ ಆದ್ರಂತೆ. ಹೇಗೆ ಅಂತ ಅಂದರೆ ಅವ್ರ ನಂಬಿಕೆ, ಅವ್ರು ನಂಬಿಟ್ರು ಅದನ್ನು. ಅವ್ರ ಬ್ರೈನು ಅವ್ರಿಗೆ ಗೊತ್ತಿಲ್ದಂಗೆ ನಂಬಿತು, ಇದು ಹಾಕ್ಕೊಂಡಿದ್ದೇನೆ ನಾನು ಹುಷಾರಾಗ್ತೀನಿ ಅಂತ. ಸೊ ಎಲ್ಲ ಇದು ನಮ್ಮ ಮನಸ್ಸಿನ ಮೈಂಡ್ನ ಆಟ. ಅದು ಹಂಗೆ ಇವಾಗ ಅಂದ್ಕೊಳ್ಳಿ ನೀವು, ಇವಾಗ ಯಾರೋ ಒಬ್ಬರು ಬಂದು ಹೇಳ್ತಾರೆ ಜಾತಕದಲ್ಲಿ ನಿಮಗೆ ದೋಷ ಇದೆ, ಇಷ್ಟು ವಯಸ್ಸಾದ್ಮೇಲೆ ನೀವು ಸತ್ತೋಗ್ತೀರಾ ಅಂತ. ನೀವೇನಾದರೂ ಜಾತಕ ನಂಬೋರಾದರೆ ಖಂಡಿತ ಸಾಯ್ತೀರಾ, ಅದು ನಮ್ಮ ಮೈಂಡ್ ಬಿಡಲ್ವಂತೆ, ಸಾಯಿಸುತ್ತಂತೆ. ಅದೇ ನಮ್ಮ ಬ್ರೈನ್ಗೆ ಅಷ್ಟು ಕೆಪಾಸಿಟಿ ಇದೆ. ಮತ್ತು ನಮ್ಮಮ್ಮ ಎಂತಕ್ಕೆ ಬರಲ್ಲ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ನಮ್ಮಮ್ಮ ಬರಲ್ಲ ಅಷ್ಟೇ, ಅವರೇ ಹೇಳಬೇಕು ಯಾಕೆ ಬರಲ್ಲ ಅಂತ. ನಾವಂತೂ ಕರಿತೀವಿ. ಪುಸ್ತಕದಲ್ಲಿ ಫಸ್ಟು ನಿಮ್ಮ ಸುಪ್ತಪ್ರಜ್ಞ ಮನಸ್ಸಿನ ಶಕ್ತಿ ಅಂತ ಒಂದಿದೆ, ಚೆನ್ನಾಗಿದೆ ಇದು, ಸಖತ್ತಾಗಿದೆ ನಿಜವಾಗ್ಲೂ. 10 ಲಕ್ಷಕ್ಕೂ ಅಧಿಕ ಇದು ಮಾರಾಗಿದೆ ಅಂತಂದರೆ ಆಗಿದೆ. ನಮ್ಮ ಮನಸ್ಸು ಹೆಂಗೆ ವರ್ಕ್ ಮಾಡುತ್ತೆ, ನಾವು ಯೋಚನೆಗಳು ನಮ್ಮ ಮನಸ್ಸಲ್ಲಿ ನಮ್ಮ ಕೆಲಸನ ಹೆಂಗೆ ಮಾಡಿಸುತ್ತೆ ಅಂತ ಚೆನ್ನಾಗಿದೆ ಇದು ನೋಡಿ. ಲೈಫ್ಗೋಸ್ಕರ ಇಕ್ಕಿಗಾಯಿ ತುಂಬ ಚೆನ್ನಾಗಿದೆ, ಬಟ್ ಫಾಲೋ ಮಾಡೋದು ಕಷ್ಟ. ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಇಕಿಗಾಯಿ ಅಂತ. ಆಟೋಮಿಕ್ ಹ್ಯಾಬಿಟ್ಸ್, ಇದು ನಿಧಾನಕ್ಕೆ ಓದಬೇಕು ಕೂತ್ಕೊಂಡು. ಹೀಲ್ ಯುವರ್ ಗಟ್ ಆ್ಯಂಡ್ ಮೈಂಡ್ ಆ್ಯಂಡ್ ಎಮೋಷನ್ಸ್ ಅಂತ. ನಮ್ಮ ಗಟ್ಸ್, ನಮ್ಮ ಮೈಂಡನ್ನು ನಮ್ಮ ಬ್ರೈನ್ ಒಂದು, ಗಟ್ ಅದು ಒಂದು ನಮ್ಮ ಬ್ರೈನೇ. ಆ ಕಪ್ಪೆಯನ್ನು ಕಬಳಿಸಿ ಅಂತ ಇದೆ. ಟೈಮ್ ಮತ್ತು ನಾವು ಇದು ತುಂಬ ಚೆನ್ನಾಗಿದೆ, ನೀವು ಯೋಚನೆ ಮೇಲೆ ಬಿಟ್ಟಿದ್ದು. ಮತ್ತು ಅದ್ರ ಜೊತೆಗೆ ಇನ್ನೊಂದು ಸೀಕ್ರೆಟ್ ಸಖತ್ತಾಗಿದೆ ನಿಜವಾಗ್ಲೂ, ಓದ್ಬೋದು. ನನ್ನ ಮಗಳು ತೊಗೊಂಡಿದ್ದು ಸಾತ್ವಿಕ್ ರೆವಲ್ಯೂಷನ್. ಇವ್ರನ್ನ ತುಂಬ ಫಾಲೋ ಮಾಡ್ತಾಳೆ ಪ್ರಗತಿ, ಸಿಕ್ಕಾಪಟ್ಟೆ ಫಾಲೋ ಮಾಡ್ತಾರೆ. ಸಾತ್ವಿಕ್ ರೆವಲ್ಯೂಷನ್ ಓದೋದು, ಈ ಪುಸ್ತಕನ ಓದ್ತಾರೆ. ಹಾಗಾಗಿ ಇದನ್ನು ಅವ್ರಿಗೆ ಅಂತಲೇ ಕೊಡಿಸಿದ್ದು. ಮತ್ತು ಉಪನಿಷತ್ ಭಾವಧಾರೆ ಅಂತ ತೊಗೊಂಡೆ. ಇದು ನಿಮ್ಗೆ ಓದೋಕ್ಕಾದರೆ ತೊಗೊಳ್ಳಿಲ್ಲ ಅಂದರೆ ಸುಮ್ಮನೆ ವೇಸ್ಟು. ಈ ಅದನ್ನೆಲ್ಲ ಹೇಳಿದ್ರೆ ಈಗ ಜನ ಒಪ್ಪಲ್ಲ ಬಿಡಿ, ನೆಕ್ಸ್ಟ್ ಯಾವಾಗಾದರೂ ಹೇಳ್ತೀನಿ, ಏನೇನೋ ಹೇಳ್ತೀನಿ ಅಂತ ಅಂದ್ಕೊಂಡ್ಬಿಡ್ತೀರಾ. ಸೊ ಇದಿಷ್ಟು ಪುಸ್ತಕನ ನಾನು ರೆಫರ್ ಮಾಡ್ತೀನಿ. ಇನ್ನೂ ಒಂದಿಷ್ಟಿದೆ 5 AM ಕ್ಲಬ್ ಅಂತ, ಬಟ್ ಇದೆಲ್ಲ ತೊಗೊಂಡು ಅದಾದಮೇಲೆ ಬೇಕಾದರೆ ಅದನ್ನು ತೊಗೋಬೋದು. ಬಟ್ ಇದು ಮಸ್ಟ್, ನನಗೆ ತುಂಬ ಇಷ್ಟ ಆಗಿದೆ ಇವಿಷ್ಟು ಪುಸ್ತಕ. ನೀವು ಓದೋಂಗೆ ಇಂಟ್ರೆಸ್ಟ್ ಇದ್ದರೆ ಒಂದೊಂದೇ ತೊಗೊಂಡು ಓದಿ, ಒಂದಾದ್ಮೇಲೆ ಒಂದು. ಸುಮ್ಮನೆ ಅಷ್ಟು ತೊಗೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಓದೋಕ್ಕಾಗಲ್ಲ. ಇಕಿಗಾಯಿನೂ ಚೆನ್ನಾಗಿದೆ, ಇದು ಮಾತ್ರ ಸೂಪರ್ ಆಗಿದೆ, ಟ್ರೈ ಮಾಡಿ ಇದನ್ನು ಓದಿ. ನಮ್ಮ ಜೀವನದಲ್ಲಿ ಅದ್ಭುತ ನಡೀತೆ, ಸೀಕ್ರೆಟು ಚೆನ್ನಾಗಿದೆ. ಸೊ ಇವೆರಡು ಪುಸ್ತಕನ ಓದ್ಬೋದು. ಸೊ ಇನ್ನೂ ಇದ್ದಾವೆ ನನ್ನ ಲಿಸ್ಟಲ್ಲಿ, ಒಂದಾದ್ಮೇಲೆ ಒಂದು ತೊಗೊಳ್ಳೋಣ ಅಂತ. ಇನ್ಮೇಲೆ ಪ್ರಗತಿಗೂ ಸುಮಾರು ಪುಸ್ತಕಗಳನ್ನ ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಪುಸ್ತಕನ ಓದಲಿ. ಬರೀ ಇವಾಗ ಏನಾಗಿದೆ ಅಂತಂದರೆ ಎಲ್ಲನೂ AI ಕೇಳೋಷ್ಟು ಈಸಿ ಆಗಿಬಿಟ್ಟಿದೆ. ಎಲ್ಲದಕ್ಕೂ AI ಅಂದರೆ ನಮ್ಮ ಬ್ರೈನ್ ವರ್ಕ್ ಮಾಡೋದು ನಿಂತೋಗ್ಬಿಡುತ್ತೆ. ಹಾಗಾಗಿ ಪ್ರಗತಿಗೆ ಹೇಳ್ತೀನಿ, ನಿಂಗೆ ಏನೇ ಇದ್ರೂ ಪುಸ್ತಕದಲ್ಲಿ ಓದಿ ಜ್ಞಾನನ ಹೆಚ್ಚು ಮಾಡ್ಕೊಳ್ಳೋಗಿದ್ರೆ ಆಮೇಲೆ ಬೇಕಾದ್ರೆ ಯಾವಾಗ ಬೇಕೋ ಅವಾಗ ಅದನ್ನು ನೀನು AI ಯೂಸ್ ಮಾಡ್ಬೋದು. ಈಗ ಸದ್ಯಕ್ಕೆ ಪುಸ್ತಕದಲ್ಲಿರೋವಂಥ ಜ್ಞಾನನ ಇಂಪ್ರೂವ್ ಮಾಡ್ಕೊತ. ಹೂ ಈಸ್ ರೈಸಿಂಗ್ ಯುವರ್ ಚಿಲ್ಡ್ರನ್ ಅಂತ ಒಂದಿದೆ, ಸ್ವಲ್ಪ ದೊಡ್ಡ ಪುಸ್ತಕ. ಅದೇ ನನಗೆ ಅಷ್ಟು ರೆಫರ್ ಮಾಡಬೇಕಂತ ಅನಿಸ್ಲಿಲ್ಲ, ಅದೆಲ್ಲ ಬೇಡ. ಇದನ್ನು ತೊಗೊಂಡು ಓದಂಗಿದ್ರೆ ನೀವು ಟ್ರೈ ಮಾಡಿ. ಮತ್ತು ಸೈಕಾಲಜಿ ಕೆಲವೊಂದಿಷ್ಟು ಪುಸ್ತಕನ ಆರ್ಡ್ರ್ ಮಾಡಿದ್ದೀನಿ, ಅದು ಬರುತ್ತೆ, ಅದು ಬಂದಮೇಲೆ ಅದನ್ನು ಹೇಳ್ತೀನಿ. ಇನ್ನೇನು ರಿಲೇಷನ್ ಬಗ್ಗೆ ಕೇಳಿದ್ದೀರಲ್ಲ, ಕೆಲವೊಂದು ರಿಲೇಷನ್ ಬಗ್ಗೆ ನಾನು ಅದನ್ನು ಹೇಳೋಕ್ಕೆ ಇಷ್ಟ ಇಲ್ಲ. ಹೇಳ್ತೀನಿ, ಬಟ್ ಇವಾಗ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ, ತುಂಬ ನಡೆದಿದೆ, ಹೇಳಬೇಕೋ ಬೇಡವೋ ಗೊತ್ತಿಲ್ಲ. ಅದೆಲ್ಲ ಬಿಡಿ. ಅದಾದಮೇಲೆ ಇನ್ನೇನಾದರೂ ಮಿಸ್ ಮಾಡಿದ್ದೀನಾ, ಎಲ್ಲ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್. ಮತ್ತು ಯೂಟ್ಯೂಬ್ ಇನ್ಕಮ್ ಬಗ್ಗೆ ನಾನು ಹೇಳ್ತೀನಿ. ಸ್ಟೇಬಲ್ ಅಂತೂ ಇಲ್ಲ. ನಾನು 30,000 ದುಡ್ದಿದ್ದೀನಿ, 50,000 ದುಡ್ದಿದ್ದೀನಿ, 60,000 ದುಡ್ದಿದ್ದೀನಿ. ಅಲ್ಲಿಲ್ಲ. ಲೈಫ್ನ ಹೆಂಗೆ ನಡೆಸ್ತಾ ಇದ್ದೀರಾ ಅಂತಂದರೆ ಚೆನ್ನಾಗಿ ನಡೆಸ್ತಾ ಇದ್ದೀವಿ. ನನ್ನ ಹಸ್ಬೆಂಡು ಚೆನ್ನಾಗೇ ದುಡಿತಾರೆ, ಹಾಗಾಗಿ ನಮಗೇನು ಪ್ರಾಬ್ಲಮ್ ಏನಿಲ್ಲ ಸದ್ಯಕ್ಕೆ, ಎಲ್ಲ ಆರಾಮಾಗಿದೆ. ನನ್ನ ಇನ್ವೆಸ್ಟ್ಮೆಂಟ್ ಬಗ್ಗೆ A to Z ದುಡಿಯೋದ್ರ ಬಗ್ಗೆ ಎಲ್ಲ ಹೇಳಿ ನಿಮಗೆ ಅದನ್ನು ಇದು ಮಾಡಬೇಕಂತ ಏನಿಲ್ಲ. ಇನ್ನು ಯೂಟ್ಯೂಬಿಗೆ ಬರಬೇಕಂದ್ರೆ ಖಂಡಿತ ಬನ್ನಿ, ಮಾಡ್ಬೋದು. ಬಟ್ ನಿಮಗೆ ಅದು ಕೈ ಹಿಡಿಬೇಕಷ್ಟೇ, ಯೂಟ್ಯೂಬ್ ನಿಮ್ಮ ಕೈ ಹಿಡಿಬೇಕಲ್ಲ.
ನೀವು ಈಗ ನೋಡಿ ನನಗೆ ಯಾಕೆ ಆಡಿಯನ್ಸ್ ಇಲ್ಲ ಅಂತ, ಇಷ್ಟೆಲ್ಲ ಒಳ್ಳೆ ವಿಡಿಯೋಸ್ ಕೊಡ್ತೀರಾ, ಕ್ವಾಲಿಟಿ ವಿಡಿಯೋ ಕೊಡ್ತೀರಾ, ಅದು ನಿಮ್ಗೆ ಹೇಳೋಕ್ಕಾಗಲ್ಲ ನಾನು. ಹಂಗೂ ಇರುತ್ತೆ. ಇಲ್ಲ ನಿಮಗೆ ಅದು ಲಕ್ ಕೈ ಹಿಡಿದ್ರೂ ಹಿಡಿಬೋದು, ತುಂಬ ಚೆನ್ನಾಗಾದರೂ ಆಗ್ಬೋದು. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಟ್ರೈ ಮಾಡಿ ನೋಡಿ 1 ವರ್ಷ 2 ವರ್ಷ. ನಾನು 1 ವರ್ಷ ಆದಮೇಲೆ ನಾನು ಸಂಬಳ ತೊಗೊಂಡಿದ್ದು. 1 ವರ್ಷ ತನಕ ಸುಮ್ಮನೆ ವಿಡಿಯೋಸ್ ಹಾಕ್ತಾನೆ ಇದ್ದೆ ನಾನು. ಏಕ್ದಮ್ ನನಗೇನು ಬಂದುಬಿಡಲಿಲ್ಲ. 1 ಇಯರ್ ಆಯಿತು. ಆಮೇಲೆ ನಾನು ವಿಡಿಯೋ ಮಾಡಿ ಇದೆಲ್ಲ ತೊಗೊಂಡಿದ್ದು. ನಾಳೆ ಒಂದು ಸಣ್ಣ ಎಮರ್ಜೆನ್ಸಿ ಕೆಲಸ ಇದೆ, ಸೊ ಅದು ಮುಗಿಸ್ಬೇಕು. ಬಹುಶಃ ಈ ವಿಡಿಯೋ ನಾನು 2 ಪಾರ್ಟ್ ಆಗಿ ಹಾಕ್ಬೋದು ಅನಿಸುತ್ತೆ. ಇನ್ನು ಮೇಲೆ ನಾನು ಯಾವತ್ತಾದರೂ ಬಂದು ಇಷ್ಟೊಂದು ಮಾತಾಡ್ತೀನಿ ಕ್ಯಾಮ್ರಾ ಮುಂದೆ, ಅದು ನನಗೆ ಗೊತ್ತಿಲ್ಲ. ನನ್ನ ಲೈಫ್ ತುಂಬಾ ಒಂದು ದೊಡ್ಡ ಬಿಗ್ ಟರ್ನಿಂಗ್ ತೊಗೊಳ್ತಾ ಇದೆ, ನಂದಲ್ಲ ನಮ್ಮದು. ಸೊ ಏನೇ ಆಗಲಿ ಏನು ಗೊತ್ತಾ, ಅರಿಯೋ ನೀರಾಗಬೇಕು, ನಿಂತು ನೀರಾಗಬಾರ್ದು ಅನ್ನೋದು ನನ್ನಿದು. ಯಾವಾಗಲೂ ಅಷ್ಟೇ, ಸರಿನೋ ತಪ್ಪು ನಡೀತಾ ಇದ್ದರೆ ತಾನೇ ಜೀವನ ಅರ್ಥ ಆಗೋದು. ಸುಮ್ಮನೆ ನಿಂತ್ಬಿಟ್ರೆ ಚೆನ್ನಾಗಿರಲ್ಲ. ಎದ್ರುಕೊಂಡು ನಾವು ಅಲ್ಲೇ ನಿಂತ್ಕೊಂಡ್ರೆ ಜೀವನ ಚೆಂದ ಅಲ್ಲ ಅನಿಸುತ್ತೆ. ಏನಾದರೂ ಹೋಗ್ತಾ ಇರಲಿ ಅಂದರೆ ಏನು ಗೊತ್ತಾ, ನಾವು ಕೂತ್ಕೊಳ್ಳಿ ಬಿಡಲಿ, ನಮ್ಮ ಜೀವನ ಹಿಂಗೆ ಹೋಗ್ಬೇಕಂತ ಡಿಸೈಡ್ ಆಗಿರುತ್ತಲ್ಲ, ಹಂಗೆ ಹೋಗ್ತಾ ಇರುತ್ತೆ. ಹಂಗೆ ಸುಮ್ಮನೆ ಅಂತೂ ಬಿಡಲ್ಲ. ಈಗ ನಮಗೆ ತೊಂದರೆ ಅಂತೂ ಮಾಡಲ್ಲ ನಮ್ಮ ಲೈಫು. ನೀವು ಅಂದ್ಕೊಂಬೇಡಿ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ, ನಾವೇನೋ ನಿರ್ಧಾರ ತೊಗೊಂಡು ಚೆನ್ನಾಗಿತ್ತು, ಏನೋ ಹಾಳಾಗೋಯ್ತಲ್ಲಪ್ಪ ಏನೋ ಮಾಡೋಕ್ಕೋಗಿ ಅಂತ. ಇವಾಗ ನಿಮಗೆ ಗಟ್ ಆ್ಯಂಡ್ ಮೈಂಡ್ ಅಂತ ಹೇಳಿದ್ನಲ್ಲ, ಆವಾಗ ಏನಾಗುತ್ತೆ ಗೊತ್ತಾ, ಇವಾಗ ನಾವೇನೋ ಹೋಗಿ ಒಂದು ಕಳ್ತನ ಮಾಡ್ಕೊಂಬರ್ಬೇಕು ಅಂತ ಅಂದ್ಕೊಳ್ಳಿ. ಅದನ್ನ ಒಂದು ಕಡೆ ಏನೋ ಒಂದು ಕದಿಬೇಕಂತ ನಮ್ಮ ಮನಸ್ಸಿಗೆ ಬರುತ್ತೆ. ನಿಮ್ಮ ಮನಸ್ಸು ಖುಷಿ ಪಡುತ್ತಾ? ನಿಮ್ಮ ಹೊಟ್ಟೆ ತುಂಬಿದಾಗ ಒಂದು ಫೀಲ್ ಬರೋದಿಲ್ಲ, ಆ ಥರ ಬರುತ್ತಾ? ನಿಮ್ಮ ಮೈಂಡ್ ನಿಮಗೆ ರಿಲ್ಯಾಕ್ಸ್ ಅನ್ಸುತ್ತಾ? ಕಳ್ತನ ಮಾಡೋದು ಸುಳ್ವಾನಾ? ಅಲ್ಲ ಅಲ್ವಾ? ಅಂದರೆ ನಮ್ಮ ಬಾಡಿ ನಮಗೆ ಸಿಗ್ನಲ್ ಕೊಡುತ್ತೆ, ನೀನು ತಪ್ಪು ಮಾಡ್ತಾ ಇದೆಯೋ ಮೂರ್ಖ ಅಂತ ಹೇಳ್ಬಿಟ್ಟು ಹೊಟ್ಟೆ ಎಲ್ಲ ತಳಮಳ ಆಗುತ್ತೆ. ನಮ್ಮ ಬ್ರೈನ್ ಡಗ 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 ಅಂತ ಹಾರ್ಟ್ ಹೊಡ್ಕೊಳ್ಳುತ್ತೆ. ಅದು ಸಿಗ್ನಲ್ ಕೊಡುತ್ತೆ, ದಡ್ಡ ತಪ್ಪು ಮಾಡ್ತಾ ಇದೆಯಾ, ಇದು ಒಳ್ಳೇದಲ್ಲ ಅಂತ. ಅದೇ ನಮಗೆ ಒಂದು ಒಳ್ಳೆ ಕೆಲಸ ಮಾಡಿದಾಗ ನಮ್ಮ ಮೈಂಡು ಫ್ರೆಶ್ ಆಗಿಬಿಡುತ್ತೆ, ನಮ್ಮ ಹಾರ್ಟ್ ರಿಲ್ಯಾಕ್ಸ್ ಆಗಿರುತ್ತೆ, ನಾವು ಎಷ್ಟು ಖುಷಿಯಾಗಿರುತ್ತೆ ಅಂತಂದರೆ ಅದು ಹೇಳುತ್ತೆ, ನೀನೆಂಥ ಒಳ್ಳೆ ಕೆಲಸ ಮಾಡಿದೆ ಅಂತ. ಸೊ ನಮ್ಮ ದೇಹ ಇದೆ, ನಮ್ಮ ಮೈಂಡ್ ಇದೆ, ಅದು ನಮ್ಮನ್ನು ಕೆಟ್ಟ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಹಂಗೆ ತಪ್ಪಾಗ್ತಾ ಇದೆ ಅಂದಾಗ ನಿಮ್ಗೆ ಅರ್ಥ ಆಯ್ತಲ್ವಾ, ತಪ್ಪು ಅಂತ ಬಿಟ್ಬಿಡಿ, ಆ ಕೆಲಸ ಮಾಡಿಬಿಡಿ. ಈಸಿಯಾಗಿ ಹಿಂಗೆ ಕತ್ತರಿಸ್ಬಿಟ್ಟು ಹೋಗೋಕ್ಕಾಗುತ್ತಾ? ನಮ್ಮ ಮನಸ್ಸು ಒಪ್ಪುತ್ತಾ? ಅಲ್ಲೇ ಹೇಳ್ತಾ ಇರುತ್ತಲ್ಲ, ಸಿಗ್ನಲ್ ಕೊಡ್ತಾ ಇರುತ್ತೆ, ತಪ್ಪು ಮಾಡ್ತಾ ಇದೆಯೋ ಮೂರ್ಖ ಅಂತ. ಅವಾಗ ನಿಲ್ಲಿಸಿ, ಆ ತಪ್ಪನ್ನ ಮಾಡಬೇಡಿ ಅಷ್ಟೇ. ಬೇರೆ ಇನ್ನೇನು ಇಲ್ಲ. ನಮ್ಮದು ಗಟ್ಟು ಮೈಂಡ್ ಕರೆಕ್ಟಾಗಿದ್ದರೆ ಅದು ಹೇಳುತ್ತೆ, ನೀನು ಹೋಗ್ತಾ ಇರೋ ದಾರಿ ಸರಿನಾ. ನಂಗೆ ಡಿಸಿಷನ್ ತೊಗೊಂಡಾಗ ನನಗೇನು ಭಯ ಆಗುತ್ತೆ ಗೊತ್ತಾ, ಒಂದ್ಸರಿ ಇದೇ ಡಬ್ಬ ಅಂತ ಹೊಡ್ಕೊ, ಆ ಥರ ಯಾವತ್ತೂ ಆಗಿಲ್ಲ. ಹಾಗಾಗಿ ನಾನು ಹೋಗ್ತಾ ಇರ್ತೀನಿ ಅಷ್ಟೇ, ಅದನ್ನು ನಂಬಿದ್ದೀನಿ. ಹಾಗಾಗಿ ನಾನು ನಿಜ ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಲೈಫನ್ನ ಒಂದು ಬೆಸ್ಟ್ ಡಿಸಿಷನ್, ಒಂದು ಒಳ್ಳೆ ದಾರಿ, ಒಂದೊಳ್ಳೆ ಬದಲಾವಣೆ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ, ಎಲ್ಲ ನಿಮ್ಮ ಮುಂದೆನೇ. ಆ್ಯಂಡ್ ಯಾರು ನನ್ನ ರೆಗ್ಯುಲರ್ ಆಡಿಯನ್ಸ್ ಇದ್ದೀರಾ ಅವ್ರಿಗೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಮಧ್ಯ ಬಂದು ಕಡ್ಡಿ ಅಲ್ಲಾಡ್ಸೋರು ಇರ್ತಾರೆ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಏನು ಫೋಕಸ್ ಮಾಡ್ತೀವೋ ನಮ್ಮ ಲೈಫಲ್ಲಿ ಅದು ಬಂದುಬಿಡುತ್ತೆ ಜಾಸ್ತಿ. ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋಕ್ಕೋಗಲ್ಲ, ಒಳ್ಳೆಯದ್ರ ಬಗ್ಗೆ ಫೋಕಸ್ ಮಾಡ್ಕೊಂಡು ಹೋಗ್ತೀನಿ. ತುಂಬ ಜನ ಇಷ್ಟಪಟ್ಟಿದ್ದೀರಾ. ರೀಸೆಂಟಾಗಿ ನನಗೆ ಒಂದು ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ, ಐ ಆಮ್ ಸೋ ಹ್ಯಾಪಿ. ಒಂದೇ ಒಂದು ಬಂದಿಲ್ಲ, ಒಂದು ಬಂತು, ಇಗ್ನೋರ್ ಮಾಡಿದೆ ಅಷ್ಟೇ. ಇನ್ನು 99.9 ಸಮಥಿಂಗ್ ಎಷ್ಟು ಪರ್ಸೆಂಟ್ ಇದೆ ಅದರಲ್ಲಿ ನಂಗೆ ಅಷ್ಟು ಒಳ್ಳೆ ರೆಸ್ಪಾನ್ಸ್. ಅಂದರೆ ನಾನು ಕರೆಕ್ಟಾಗಿರೋ ದಾರಿಯಲ್ಲಿ ಇದ್ದೀನಿ ಅಂತ ನನಗೆ ಖುಷಿ. ಸೊ ಈ ವಿಡಿಯೋ 2 ಪಾರ್ಟಾಗಿ ಬರುತ್ತೆ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಸಮಯ ಸಿಕ್ಕಾಗ ನೋಡಿ, ಮತ್ತೆ ಪ್ರಶ್ನೆ ಮಾಡಬೇಡಿ. ನಾನು ಮತ್ತೆ Q&A ಮಾಡೋದಿಲ್ಲ, ಮತ್ತು ಅನ್ನೆಸೆಸರಿ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ಯೂಟ್ಯೂಬ್ದು ಇನ್ಕಮ್ ಬಗ್ಗೆ ಹೇಳಬೇಕು, ನಾನು ಹೇಳ್ತೀನಿ. ಅದು ಡೀಟೇಲಾಗಿ ಹೇಳ್ತೀನೋ ಏನು ಹೇಳ್ತೀನೋ ನಂಗೆ ಗೊತ್ತಿಲ್ಲ. ಮತ್ತು ವಿಡಿಯೋ ಹೆಂಗೆ ಮಾಡೋದು, ಹೆಂಗೆ ಅದು ವ್ಲಾಗ್ ಈ ವಿಡಿಯೋ ಮುಗಿಸೋದಕ್ಕೂ ಮುಂಚೆಗೆ ನಮ್ಮ ಮೈಂಡ್ ಇದೆಯಲ್ಲ ತುಂಬ ಪ್ರೀಷಿಯಸ್. ನೀವು ಯಾರಿಗಾದ್ರೂ ಬ್ರೈನ್ ಕೊಡಿ ಅಂತ ಕೇಳಿ, ಅದ್ರ ಬೆಲೆ ಅರ್ಥ ಆಗುತ್ತೆ. ಸೊ ಅಷ್ಟು ಪ್ರೀಷಿಯಸ್ ಆಗಿರೋ ನಮ್ಮ ತಲೆ ಒಳಗಡೆ ಏನು ಹಾಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಗಮನ ಇರಲಿ. ಯಾರು ಏನು ಹೇಳ್ತಾರೋ ಹೇಳಿ ಬಿಟ್ಟಾಕಿ ಅಷ್ಟೇ, ಇನ್ನೇನು ಇಲ್ಲ. ಅದ್ರ ಮೇಲೆ ನಾವೇನಾದರೂ ಯುದ್ಧ ಸಾರಾಕೋದ್ರೆ ನಮ್ಮ ಮೈಂಡ್ ನಾವು ಹಾಳು ಮಾಡ್ಕೊಳ್ತೀವಿ. ತುಂಬ ಪ್ರೀಷಿಯಸ್ ಇದು, ಸಿಕ್ಕಾಪಟ್ಟೆ ಪ್ರೀಷಿಯಸ್ ಈ ದೇಹ, ಈ ಬ್ರೈನ್ ಎಲ್ಲ. ಅದನ್ನು ಒಳ್ಳೆ ಥರ ಉಪಯೋಗಿಸ್ಕೊಳ್ಳೋಣ ಅಲ್ವಾ? ಯಾಕೆ ಬೇರೆಯವ್ರ ಮಾತಿಗೆ ತಲೆ ಕೊಟ್ಕೊಂಡು ಏನೇನೋ ಯೋಚನೆ ಮಾಡಿಕೊಂಡು, ಅದು ಯಾರೇ ಆಗಿರಲಿ, ತೀರಾ ಪರ್ಸ್ನಲ್ ವ್ಯಕ್ತಿ ಆದ್ರೂ ಅಷ್ಟೇ. ಯಾರೋ ನಮ್ಮವರೆಲ್ಲ ಇಲ್ಲಿ, ನಾನು ಹೇಳಿದ್ದೀನಲ್ಲ, ನನ್ನ ಹಸ್ಬೆಂಡ್ ನನಗೆ ಫಸ್ಟಲ್ಲಿ ಇರ್ತಾರೆ, ಬಟ್ ಅವರು ನನಗಲ್ಲ. ನಾನೇ ಇರೋ ತನಕ ಹೋಗೋ ತನಕ ಅವ್ರಿಗೂ ಅಷ್ಟೇ, ಅವ್ರಿಗೆ ಅವರೇನೆ ಇರೋ ತನಕ ಹೋಗೋ ತನಕ, ಏನೋ ಜೊತೆಲಿ ಇರೋ ತನಕ ನಾನು ಅವ್ರು ನನಗೆ ಅಂತ ಇರ್ಬೋದು ಅಷ್ಟೇ. ಹಸ್ಬೆಂಡ್ ಮೇಲೆ ಪ್ರೀತಿ ಇಲ್ಲ ಅಂತ ಮಾತ್ರ ಹೇಳೋಕೆ ಹೋಗ್ಬೇಡಿ. ಒಂದಿನ ತುಂಬ ಕೆಟ್ಟ ಕನಸು, ಜೋರು ಬಿಕ್ಕಿ ಅಳ್ತಾ ಇದ್ದೀನಿ. ಅವರು ನನ್ನಿಂದ ದೂರ ಆಗಿಬಿಟ್ಟಿದ್ದಾರೆ, ತುಂಬ ಬಿಕ್ಕಿ ಅಳ್ತಾ ಇದ್ದೀನಿ, ನನ್ನ ಉಸಿರು ಹೋಗ್ಬಿಟ್ಟಿದೆ, ಅಷ್ಟು ಅಳ್ತಾ ಇದ್ದೀನಿ. ರಿಯಲ್ ಆಗಿ ಇಲ್ಲೇ ನಮ್ಮ ಮನೆಯವ್ರು ಎದ್ದು
ಏನಾಯಿತು ಕನಸ ಏನು ಅಂತ ಹಿಂಗೆ ಅಂತ ಅಂದಾಗ ಅವ್ರು ಹತ್ಬಿಟ್ರು. ನಾನು ಇಲ್ಲ ಅಂದರೆ ಮತ್ತೆ ನೀನು ಹೇಗೆ ಜೀವನ ಮಾಡ್ತೀಯ ಅಂತ. ನಾನು ತುಂಬ ಡಿಪೆಂಡ್ ಅಂತ ಹೇಳಿದ್ನಲ್ಲ, ನನಗೆ ಎಲ್ಲ ಅವ್ರು ಮಾಡ್ಕೊಂಡು ನೆಕ್ಸ್ಟ್ ಅವ್ರು ಇಲ್ಲದ ಮೂಮೆಂಟ್ ನಾನು ಏನೂ ಅಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಲೈಫ್ ಇವಾಗಲೇ. ಸೊ ಅವ್ರನ್ನ ಕೇರ್ ಮಾಡ್ತೀನಿ, ಅವರಿಂದನೇ ನನ್ನ ಲೈಫ್ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದನ್ನು ತೋರಿಸ್ಕೊಳಕ್ಕೆ ಬರಲ್ಲ, ಅದೇ ನನ್ನ ದೊಡ್ಡ ಪ್ರಾಬ್ಲಮ್. ನಾನು ಯಾರನ್ನ ಪ್ರೀತಿ ಮಾಡ್ತೀನಿ ಅಂದರೆ ನಾನು ತೋರಿಸ್ಕೊಳಕ್ಕೆ ಬರಲ್ಲ. ಅದರಿಂದ ಸೊ ಇಲ್ಲಿ ನನ್ನದೊಂದು ಮೈನಸ್ ಪಾಯಿಂಟ್ ಇದೆ ನೋಡಿ. ಅವರು ಬಟ್ ಅದನ್ನು ಪ್ರಶ್ನೆ ಮಾಡಲ್ಲ, ನಾನು ಪ್ರಶ್ನೆ ಮಾಡಿಬಿಡ್ತೀನಿ, ನೀವು ಮಾತ್ರ ಹಿಂಗೆ ಹಂಗೆ ಅಂತ. ಬಟ್ ಅವ್ರು ಪ್ರಶ್ನೆ ಮಾಡಲ್ಲ. ನಾನು ತೋರಿಸ್ಕೊಳ್ಳೋದಂತ ಅಂದರೆ ಅಪ್ರಿಷಿಯೇಟ್ ಮಾಡಲ್ಲ ಅಂತ ತೋರಿಸ್ತೀನಿ, ಅಪ್ರಿಷಿಯೇಟ್ ಎಲ್ಲ ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಅಷ್ಟೇ ಅನ್ಕೋತೀನಿ. ನೀನು ಉಳ್ದಿಲ್ಲ, ಎಲ್ಲ ಕ್ಲಿಯರ್ ಮಾಡಿದ್ದೀನಿ. 95% ಮಾಡಿದ್ದೀನಿ. ಇನ್ನು 5%ಅಲ್ಲಿ 3% ಮಾಡ್ತೀನಿ, ಇನ್ನು 2% ನಾನು ಮಾಡೋಕ್ಕಾಗಲ್ಲ. ಅದನ್ನು ಹೇಳೋಕ್ಕಾಗ್ತಾಯಿಲ್ಲ ನಾನು ಅಷ್ಟೇ. ಇನ್ನೇನು ಆಮೇಲೆ ನನ್ನ ಬಗ್ಗೆ ಏನಾದರೂ ನೆಗೆಟಿವ್ ಆಗ್ತಾರಲ್ಲ, ಆವಾಗ ನಾನು ಉತ್ತರ ಕೊಡ್ತೀನಿ ಕಮೆಂಟ್ಸಲ್ಲೇ, ತುಂಬ ಕಾಮಾಗಿ ಉತ್ತರ ಕೊಡ್ತೀನಿ, ಇದು ಹಿಂಗಲ್ಲ ಇದು ಹಾಗೆ ಅಂತ. ಬಟ್ ಅವರು ಅಗ್ರೆಸಿವ್ ಆಗಿ ತೊಗೊಳ್ತಾರೆ ಅದನ್ನು. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಅವರಿಗೆ ನಾನಂದರೆ ಇಷ್ಟ ಇರಲ್ಲ ಅಂತ ಅಂದ್ಕೊಳ್ತೀನಿ. ಆವಾಗ ನಾನು ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ನೋಡಿದ್ರೆ ಪ್ರೀವಿಯಸ್ ಎಲ್ಲ ವಿಡಿಯೋಸ್ಗೂ ಅವರು ಆದಷ್ಟು ನೆಗೆಟಿವ್ ಆಗಿ ಹಾಕಿರ್ತಾರೆ, ಯಾವುದೋ ಒಂದು ಪಾಸಿಟಿವ್ ಆಗಿ ಹಾಕಿರಲ್ಲ. ಅಕಸ್ಮಾತ್ ಒಂದು ಪಾಸಿಟಿವ್ ಆಗಿ ಹಾಕಿ ಇವಾಗ ನೆಗೆಟಿವ್ ಆಗಿ ಹಾಕಿದರೆ ನಾನೇನೋ ತಪ್ಪಾಗಿದ್ದೀನಿ ಅಂತ ನಾನು ಕರೆಕ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಬಟ್ ಅವ್ರು ಹಂಗಲ್ಲ. ನಾನು ಯಾರಿಗೂ ಹಾಲು ಕುಡಿಬೇಡಿ ಅಂತ ಹೇಳಿಲ್ಲ, ನಾನ್ ವೆಜ್ ತಿನ್ನಬೇಡಿ ಅಂತ ಹೇಳಿಲ್ಲ, ಅಥವಾ ಯಾರಿಗೂ ನೀವು ಹಿಂಗಿರಿ ಅಂತ ಹೇಳಿಲ್ಲ. ನಾನು ಹಿಂಗಿದ್ದೀನಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಬಿಟ್ಟರೆ ನೀವು ನನ್ನ ಹಾಗೆ ಇರಿ ಅಂತ ನಾನು ಯಾರಿಗೂ ಬಲವಂತ ಮಾಡಿಲ್ಲ, ಒತ್ತಾಯನೂ ಮಾಡಿಲ್ಲ. ನನ್ನಂಗೆ ಇರಬೇಕೋ ಇರಬಾರ್ದು ಅನ್ನೋದು ನಿಮಗೆ ಬಿಟ್ಟಿದ್ದು. ನಾನು ಯಾರು ಹೇಳೋದಕ್ಕೆ ಅಲ್ವಾ? ಹಾಗೇನೆ ನಾನು ಹೆಂಗಿರಬೇಕು ಅನ್ನೋದು ನನಗೆ ಬಿಟ್ಟಿದ್ದು. ನಾನು ವಿತೌಟ್ ಆಯಿಲ್ ಅಡುಗೆ ಮಾಡ್ಬೋದು ಅಂತ ತೋರಿಸ್ದೆ. ನಾನು ಹಪ್ಳನ ಆಯಿಲಲ್ಲಿ ಕರೆದಿದ್ದೆ, ನಾನು ಹಪ್ಳನ ಹೆಂಚ ಮೇಲೆ ಕರೆದಿರೋದು ಉಂಟಲ್ವಾ. ಹಾಗಾಗಿ ನಿಮಗೆ ಆಯಿಲ್ ತಿನ್ನಬೇಡಿ ಅಂತ ನಾನು ಹೇಳಿಲ್ಲ, ಮಾಡಬಹುದಲ್ವಾ ಹಿಂಗೂ ಅಂತ ನಾನು ಮಾಡಿದೆ ಅಂತ ಹೇಳಿದ್ದೆವು ಅಷ್ಟೇ. ಟ್ರೈ ಮಾಡಿ. ಅಕಸ್ಮಾತ್ ಅವತ್ತಿನ ಮನೇಲಿ ಎಣ್ಣೆ ಇಲ್ಲ, ಏನಪ್ಪ ಮಾಡೋದು, ಎಣ್ಣೆನೇ ಇಲ್ಲ ಅಂತ ಹುಡುಗ ಆಯಿಲ್ ತಂದು ಮಾಡೋದ್ಕಿಂತ ಹಾಗೆ ಒಗ್ಗರಣೆ ಹಾಕಿ ಒಂದಿನ ಸಾರು ಮಾಡ್ಬೋದಲ್ವ, ಆ ಥರನೂ ಯೋಚನೆ ಮಾಡ್ಬೋದಲ್ವ. ಏನಾಗುತ್ತೆ ಅಂದರೆ ಬೆಳಗ್ಗೆ ನಾನು ಅದೇ ನೋಡ್ತಾ ಇದ್ದೆ, ಸೈಕಾಲಜಿಲಿ ನಮ್ಮ ಬ್ರೈನು ಯಾವುದಕ್ಕೂ ಒಂದು ನಂಬಿಕೆಗೆ ಫಿಕ್ಸ್ ಆಗುತ್ತಂತೆ. ಇವಾಗ ನಾನು ಏನು ಯಾವುದೋ ಒಂದು ವ್ಯಕ್ತಿನ ದ್ವೇಷ ಮಾಡ್ತೀನಿ ಅಂದ್ಕೊಳ್ಳಿ, ಅಥವಾ ಆ ವ್ಯಕ್ತಿ ನನ್ನನ್ನು ದ್ವೇಷ ಮಾಡ್ತಾ ಇದ್ದಾನೆ ಅಂತ ನಮ್ಗೆ ಅಂದ್ಕೊಂಡ್ರೆ ನಮ್ಮ ಬ್ರೈನ್ ಏನು ಮಾಡುತ್ತೆ, ಅಕ್ಕಪಕ್ಕ ಸಿಚುವೇಶನ್ನ ಅಬ್ಸರ್ವು ಮಾಡಲ್ವಂತೆ. ಜಸ್ಟ್ ಅವ್ನು ನನ್ನ ದ್ವೇಷ ಮಾಡ್ತಾನೆ ಅನ್ನೋದನ್ನು ನಾನು ಗಾಢವಾಗಿ ನಂಬಿದ್ದೀನಿ, ಬಟ್ ಅದೇ ರಿಲೇಟೆಡ್ ಇನ್ಫಾರ್ಮೇಷನ್ನೇ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಈಗ ನೋಡಿ, ಯಾರಾದರೂ ಒಬ್ಬ ವ್ಯಕ್ತಿನ ದ್ವೇಷ ಮಾಡ್ತೀರಾ ಅಂದ್ರೆ ಒಂದು ಯೂಟ್ಯೂಬಲ್ಲಿ ನಿಮಗೆ ಅವ್ರ ಬಗ್ಗೆ ಕೆಟ್ಟದಾಗಿ ಬಂದರೆ ನಿಮ್ಮ ಕ್ಯೂರಿಯಾಸಿಟಿ ಜಾಸ್ತಿಯಾಗಿ ನಾನು ಅವತ್ತೇ ಹೇಳಿಲ್ವ ಇವನು ಇಂಥವನೇ ಅಂತ ಹೇಳ್ಬಿಟ್ಟು ಅವನ ಬಗ್ಗೆ ಸರ್ಚ್ ಮಾಡೋಕ್ಕೆ ಏನು ಮಾಡ್ತೀವಿ. ಅದೇ ವ್ಯಕ್ತಿ ಬಗ್ಗೆ ಒಳ್ಳೇದು ಬಂದರೆ ನಾವು ಅದನ್ನು ನೋಡೋಕ್ಕೂ ಹೋಗಲ್ಲ. ಹಾಗೆ ನಮ್ಮ ತಲೆಯಲ್ಲಿರೋದನ್ನು ನಾವು ಯೋಚನೆ ಮಾಡ್ತಿರ್ತೀವಿ, ಆ ವ್ಯಕ್ತಿ ಹಂಗಿರಲ್ಲ. ಸೊ ನಿಮ್ಮ ಯೋಚನೆಗೆ ನಾನು ಜವಾಬ್ದಾರಿ ಅಲ್ಲ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಇಲ್ಲ, ನಾವು ಈ ಭೂಮಿ ಮೇಲೆ ಲಿಮಿಟೆಡ್ ಟೈಮಲ್ಲಿ ಇರೋಕ್ಕೆ ಬಂದಿದ್ದೀವಿ. ಸೊ ಒಳ್ಳೆ ಥರ ಇದ್ದೋಗೋಣ, ಇನ್ನೇನು ಅಷ್ಟೇ, ಇನ್ನೇನು ಇಲ್ಲ, ಎಲ್ಲ ಹೇಳಿದ್ದೀನಿ. ನಾನು ಯೂಟ್ಯೂಬ್ ಇನ್ಕಮ್ ಬಗ್ಗೆ ನಾನು ಮಾಡ್ತೀನಿ. ನಾಳೆ ನನ್ನ ಹಸ್ಬೆಂಡ್ಗೊಂದು ಸ್ಮಾಲ್ ಸರ್ಜರಿ ಉಂಟು, ಹಾಗಾಗಿ ನಾನು ಇನ್ನು 3 ಡೇಸ್ ಆಗುತ್ತೋ 4 ಡೇಸ್ ಆಗುತ್ತೋ, ಅಂದರೆ 3 ಡೇಸ್ ರೆಸ್ಟ್ಗೂ ಹೇಳಿದ್ದಾರೆ. ನಾನು ವಿಡಿಯೋ ಹೆಂಗೆ ಮಾಡ್ತೀನಿ ಹಂಗೆ ಗೊತ್ತಿಲ್ಲ, ಹಾಗಾಗಿ ಇದನ್ನು ಪಾರ್ಟ್ 2 ಆಗಿ ಹಾಕಿದ್ದೀನಿ. ಇಷ್ಟ ಆದರೆ ನೋಡಿ, ಇಲ್ಲಾಂದರೂ ತೊಂದರೆ ಇಲ್ಲ. ಆಮೇಲೆ ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಂಗೆ ಒಂದು ಲೈಕ್ ಕೊಡಿ. ಅವಾಗ ನನಗೆ ನಾನು ವರ್ತಾಗಿ ಮಾಡ್ತಾಯಿದ್ದೀನ ಇಲ್ವಾ ಅಂತ ನನಗೆ ಅನಿಸುತ್ತೆ, ಇಲ್ಲಾಂದರೆ ನನಗೆ ಅದು ವೇಸ್ಟ್ ಅನಿಸುತ್ತೆ. ಸೊ ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ಇವತ್ತು ನನ್ನ ಯೂಟ್ಯೂಬ್ ಜರ್ನಿಯ ಕೊನೆಯ Q&Aಗೆ ಬಾಯ್ ಹೇಳೋಣ. ನೆಕ್ಸ್ಟು ನಾನು ನಿಜವಾಗ್ಲೂ ನಿಮ್ಮ ಮನಸ್ಸು ಮುಟ್ಟೋ ಅಂಥದ್ದು, ಅಥವಾ ನೀವು ಆ ಒಂದು ಕೇಳಿದ್ರಲ್ಲ ಕಾಮ್ ಸೂತಿಂಗ್ ಆಗಿದೆ ವಿಡಿಯೋಸ್ ಅಂತ, ಅದಕ್ಕೆ ನಾನು ವರ್ತ್ ಆಗೋವಂಥ ವಿಡಿಯೋಸ್ನ ಖಂಡಿತ ಮಾಡ್ತೀನಿ. ಎಷ್ಟಾಗುತ್ತೋ ನನ್ನ ಕೈಲಿ ಎಫರ್ಟ್ ಅಲ್ಲ, ನಾರ್ಮಲಾಗಿ ಮಾಡಿದೆ. ಅದಕ್ಕೋಸ್ಕರ ನಾನು ಏನಿದು ಮಾಡಲ್ಲ, ನಾರ್ಮಲಾಗಿ ಮಾಡ್ಕೊಂಡು ಹೋಗ್ತೀನಿ. ಯಾವುದಕ್ಕೂ ಪ್ರೆಷರ್ ಇಲ್ಲ, ಕಾಮಾಗಿರಬೇಕು, ಲೈಫ್ನ ಸಿಂಪಲ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ತುಂಬ ಈ ಜಂಜಾಟ ಬೇಡ ಅಂತ ಅಷ್ಟೇ. ಆರಾಮಾಗಿ ನನ್ನ ಭೂಮಿ ಮೇಲೆ ನಮ್ಮನ್ನು ಯಾಕೆ ಒಂದು ಸೃಷ್ಟಿ ನಮಗೆ ಭೂಮಿ ಮೇಲೆ ಬಿಟ್ಟು ಅದಕ್ಕೆ ಸ್ಯಾಟಿಸ್ಫೈಡ್ ಆಗಬೇಕು, ಆ ಥರ ಜೀವನ ಮಾಡಬೇಕು ಅನ್ನೋದು ನಮ್ಮ 4 ಜನದ ಉದ್ದೇಶ ಆಗಿರುತ್ತೆ. ನನ್ನ ಹಸ್ಬೆಂಡ್, ನನ್ನ ಮಕ್ಕಳು, ನಾನು. ಸೊ ಆ ಥರದೊಂದು ಜೀವನನ ಕಂಡುಕೊಳ್ತಾ ಇದ್ದೀವಿ. ಖಂಡಿತ ಅದು ಒಳ್ಳೆಯದಾಗುತ್ತೆ ಅಂದ್ಕೊಂಡಿದ್ದೀನಿ.
ಹಾಗೆ ನಡೀಲಿ ಅಷ್ಟೇ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.